ನಮ್ಮ ಪ್ರಧಾನ ಉದ್ದೇಶ ದೇವಡವ್ರನ್ನ ಈಗಿನ ಜನರಿಗೆ ಪರಿಚಯ ಮಾಡಿಕೊಡುವಂಥದ್ದು. ಅದರಲ್ಲಿ ಒಂದು ಕಾದಂಬರಿಯನ್ನು, ಮೊದಲನೇ ಕೃತಿ ಅವ್ರದ್ದು, ಅಂದರೆ ಅವ್ರದ್ದು 22 ಕೃತಿಗಳಲ್ಲಿ ದೇವುಡು ಅಂದ ತಕ್ಷಣ ನಮ್ಮ ಜ್ಞಾಪಕ ಆಗೋದು 3 ಕೃತಿಗಳ ಮಾತ್ರ. ಆ ಎಲ್ಲ ವಿವರಗಳನ್ನು ಜ್ಯೋತಿಶಂಕರ್ ಅವರು ಹೇಳ್ತಾ ಇದ್ದಾರೆ. ಅವರ ಮಹಾಬ್ರಾಹ್ಮಣವನ್ನು ಇಟ್ಟುಕೊಂಡು ಅದರ ಕಾವ್ಯ ರೂಪ ಮಹಾಯಾತ್ರೆ ಅಂತ ಬಂದಿದೆ. ಅದನ್ನು ನಾವು ವಾಚನ ವ್ಯಾಖ್ಯಾನಕ್ಕೆ ಇಟ್ಕೊಂಡಿದ್ದೀವಿ. ಇಲ್ಲಿ ದೇವುಡವರ ಮಹಾಬ್ರಾಹ್ಮಣವೂ ನೆಪ ಮಾತ್ರಕ್ಕೆ ಆಗುತ್ತದೆ. ಎಷ್ಟೋ ಸಲ ನಾವು ಪ್ರಯತ್ನ ಮಾಡ್ತಾ ಇರುವಂಥದ್ದು ಆಗಿನ ವೇದಕಾಲೀನ ಸಮಾಜದ ಒಂದು ಸ್ಥಿತಿಯನ್ನು ಎಲ್ಲರ ಗಮನಕ್ಕೆ ತರುವಂಥದ್ದು. ಎಲ್ಲ ಉಪನಿಷತ್ತುಗಳು ಬರ್ತದೆ, ಪುರಾಣಗಳು ಬರ್ತದೆ. ಆ ಬಂದ ಉಲ್ಲೇಖಗಳೆಲ್ಲವನ್ನೂ ಇಲ್ಲಿ ಕ್ರಮವಾಗಿ ತಗೊಂಡು ಅವುಗಳನ್ನು, ಅದಕ್ಕೇ ನಾವು ಬರೀ ವ್ಯಾಖ್ಯಾನ ಅಂತ ಕರೆದಿಲ್ಲ, ಉಪನ್ಯಾಸ ಅಂತ ಕರೆದಿರೋದು. ಈ 7 ದಿವಸ ಉಪನ್ಯಾಸ ನಡೆಸ್ಕೊಡ್ತಾ ಇರುವಂಥವರು ಡಾಕ್ಟರ್ ಜ್ಯೋತಿಶಂಕರ್. ಇವತ್ತಿನ ಹೊಸ ರೀತಿಯ, ನಮ್ಮ ಕ್ರಮದಲ್ಲಿ ಹೊಸ ರೀತಿಯ ಪ್ರಾರಂಭೋತ್ಸವಕ್ಕೆ ವೇದಿಕೆ ಮೇಲೆ ಡಾಕ್ಟರ್ TV ವೆಂಕಟಾಚಲ ಶಾಸ್ತ್ರಿಗಳು ದಯವಿಟ್ಟು ಮೇಲ್ಗಡೆಗೆ ಆಗಮಿಸಬೇಕು ಅಂತ ಕೋರ್ತಾ ಇದ್ದೀವಿ. ನಮಗೆ ತುಂಬ ಸಂತೋಷ ಅಂತಂದರೆ ದೇವುಡವರ ಕುಟುಂಬದ ಸದಸ್ಯರು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಬೆಂಗಳೂರಿನಿಂದ ಬಂದಿದ್ದಾರೆ. ಕ್ರಮವಾಗಿ ಅವರ ಕೊನೆಯ ಮಗಳು ಶ್ರೀಮತಿ ದೇವುಡವರು ಬಂದಿದ್ದಾರೆ. ಅವರು ಅನಘ ರವಿಚಂದ್ರ ಮೋಕ್ಷಗಂಡಂ ಅಳಿಯ, ದೊಡ್ಡ ಮಗ ರಾಮು ಅವರ ಮಗಳು ಶ್ರೀಮತಿ ರಮಾ ಪ್ರಭಾಶಂಕರ್, 3ನೇ ಮಗಳು ಲಲಿತಮ್ಮ ಛಾಯಾಪತಿ, ಸೊಸೆ ಮಮತಾ ರಾಮು. ಇವರು ದಯವಿಟ್ಟು ವೇದಿಕೆ ಮೇಲೆ ಬಂದು ನಿಂತುಕೊಳ್ಬೇಕು ಅಂತ ಕೋರ್ತಾ ಇದ್ದೀವಿ. ಇವರೆಲ್ಲರೂ ನಮ್ಮ ಇವತ್ತಿನ ಉದ್ಘಾಟನಾ ಸಮಾರಂಭಕ್ಕೆ ಸಾಂಕೇತಿಕವಾಗಿ ಒಂದು ಗಿಡಕ್ಕೆ ನೀರು ಹಾಕೋದ್ರಲ್ಲಿ ಭಾಗವಹಿಸಬೇಕು ಅಂತ ನಾನು ಕೋರ್ತಾ ಇದ್ದೀನಿ. ಪ್ರಾರ್ಥನೆಯೊಂದಿಗೆ ಈ ಕಾರ್ಯಕ್ರಮ ಪ್ರಾರಂಭವಾಗಿದೆ. विद्यारम्भं करिष्यामि, विद्यारम्भं करिष्यामि, विद्यारम्भं विद्यारम्भं करिष्यामि, सिद्धिर्भवतु मे सदा, सिद्धिर्भवतु मे सदा। शृङ्गपुराधीश्वरी शारदे, शृङ्गपुराधीश्वरी शारदे, शुभमङ्गले सर्वाभीष्टप्रदे, शृङ्गपुराधीश्वरी शारदे, शुभमङ्गले सर्वाभीष्टप्रदे, शृङ्गपुराधीश्वरी शारदे, शारदे, शारदे। शङ्करसन्नुते श्रीपद्म शरणे, सकलकला विशारदे वरदे, शङ्करसन्नुते श्रीपद्मचरणे, सकलकला विशारदे वरदे, सलहेम्मताये सामगानप्रिये, शृङ्गपुराधीश्वरी शारदे,
ಶಾರದೆ ಶಾರದೆ ಕರುಣಿಸೆಮ್ಮ ಶ್ರುತಿ ಗತಿಗಳ ಮಾತೆ ಕಮನೀಯ ಸಪ್ತ ಸ್ವರಸು ಪೂಜಿತೆ ಕರುಣಿಸೆಮ್ಮ ಶ್ರುತಿ ಗತಿಗಳ ಮಾತೆ ಕಮನೀಯ ಸಪ್ತ ಸ್ವರಸು ಪೂಜಿತೆ ಕಾವ್ಯಗಾನ ಕಲಾಸ್ವರೂಪಿಣಿ ಕಾಮಿತದಾಯಿನಿ ಕಲ್ಯಾಣಿ ಜನನೀ ಶೃಂಗಪುರಾಧೀಶ್ವರಿ ಶಾರದೆ ಶುಭಮಂಗಳೇ ಸರ್ವಾಭೀಷ್ಟಪ್ರದೇ ಶೃಂಗಪುರಾಧೀಶ್ವರಿ ಶಾರದೆ 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 ಹಾಡನ್ನು ಹೇಳಿದಂಥ ಶಶಾಂಕ್ ಅವರಿಗೆ ವಂದನೆಗಳು. ಇವತ್ತು ವಿಶೇಷವಾಗಿ ನಾನು ವೇದಿಕೆ ಕರೆದಿದ್ದು ಯಾಕೆ ಅಂದರೆ ದೇವರು ಅವರ ಕುಟುಂಬದವರು ಇಷ್ಟು ವಿಶ್ವಾಸದಿಂದ ಬೆಂಗಳೂರಿನಿಂದ ಈ ಕಾರ್ಯಕ್ರಮವನ್ನು ಸ್ವರೂಪ ತಿಳ್ಕೊಂಡು ಅವರೆಲ್ಲರೂ ಬಂದಿರುವಂಥದ್ದು. ವೇದಿಕೆ ಮೇಲೆ ಅವರ ಜೊತೆಗೆ ನಮ್ಮ ಪೂಜ್ಯ ಮಾತಾಜಿಯವರು ವರದಾನಂದ ಸರಸ್ವತಿಯವ್ರನ್ನೂ ವೇದಿಕೆ ಕರೆದಿದ್ವಿ. ಅವರಿಂದಾಗಿ ಇವರೆಲ್ಲರೂ ಬರೋ ಹಾಗಾಯಿತು ಮೈಸೂರಿಗೆ. ಅವರಿಗೆ ವಿಶೇಷವಾದಂಥ ಕೃತಜ್ಞತೆಗಳನ್ನು ಹೇಳಬೇಕು. ಈಗ ಈ ಉದ್ಘಾಟನಾ ಭಾಷಣವನ್ನು ಡಾಕ್ಟರ್ ಟಿ ವಿ ವೆಂಕಟಾಚಲಶಾಸ್ತ್ರಿ ಮಾಡ್ತಾರೆ. ಹಿರಿಯರೇ, ಮಿತ್ರರೇ, ನನ್ನ ಭಾಗ್ಯ ವಿಶೇಷಗಳಲ್ಲಿ ದೇವುಡು ಅವ್ರನ್ನ 1952ನೇ ಇಸ್ವಿ ಒಳಗೆ ಅವರ ಮಹಾಬ್ರಾಹ್ಮಣ ಕಾದಂಬರಿ ಪ್ರಕಟವಾದ, ಅದು ಮೊದಲ ಮುದ್ರಣ. ಪ್ರಕಟವಾದ ಹೊಸದರಲ್ಲಿ ಅವರನ್ನು ಶಂಕರ ಮಠದ ಎದುರಿನ ಅವರ ಮನೆಯಲ್ಲಿ ಕಂಡು 4 ಮಾತುಗಳನ್ನು, ಆಗ ನಂಗೆ 19 ವರ್ಷ. ಆದರೆ ಕನ್ನಡ ಆನರ್ಸ್ ವ್ಯಾಸಂಗ ಮಾಡ್ತಿದ್ದೆ, 3ನೇ ಆನರ್ಸಲ್ಲಿದ್ದೆ. ಸಾಹಿತ್ಯದ ಬಗ್ಗೆ ಸಹಜವಾಗಿ ಸ್ವಲ್ಪ ಒಲವಿತ್ತು. ಮಹಾಬ್ರಾಹ್ಮಣನ ಅದೇ ತಾನೇ ಓದಿ ಮುಗಿಸಿದ್ದೆ. ಅವರನ್ನು ಕಂಡು ನನ್ನ ತಲೆಯೊಳಗೇನಿತ್ತು ಅಂದರೆ ರಾಘವಾಂಕನ ಹರಿಶ್ಚಂದ್ರ ಕಾವ್ಯದ ಕಥಾ ವಸ್ತು, ಅದರ ವಿವರಣೆ, ಪಾತ್ರ ರಚನೆ, ಇದು ನನ್ನ ಗಮನದಲ್ಲಿತ್ತು. ಆ ವಿಷಯಗಳು ಮಹಾಬ್ರಾಹ್ಮಣದಲ್ಲಿ ವಸ್ತು ಅಲ್ಲ. ಅದು ಯಾಕೆ ಅದನ್ನು ನೀವು ಹೇಳಲಿಲ್ಲ ಹಾಗೆ ಅಂತ ಹೇಳಿ ಕೇಳಿದೆ. ಅಗತ್ಯಕ್ಕೆ ಏನು ಬೇಕೋ ನಾನು ಹೇಳಿದ್ದೀನಪ್ಪ ಹಾಗೆ ಅಂತ ಅವ್ರು ಹೇಳಿದರು. ಆಮೇಲೆ ಅವರ ಮೂಲ ಸಂಸ್ಕೃತ ಎಂಬ ಪುಸ್ತಕದ ಬಿಡಿಹಾಳೆಗಳನ್ನು ಇದನ್ನು ಬಳಸ್ಕೊಳ್ಳಿ ನೀವು ಅಂತ ಹೇಳಿಕೊಟ್ರು. ನಾನು 44ನೇ ಇಸ್ವಿ ಒಳಗೆ ಅವರ ದೇಶಾಂತರದ ಕಥೆಗಳು ಅಂತ ಅನ್ನೋ ಪುಸ್ತಕದ ಒಂದು ಪಠ್ಯವಾಗಿತ್ತು ನನಗೆ. ಅದು ಮಿಡ್ಲ್ ಸ್ಕೂಲಲ್ಲಿ ಒಂದು ಪಠ್ಯವಾಗಿತ್ತು ನನಗೆ. ಅದು ಮೊದಲನೇ ಭಾಗ. ಇದು ವೈಯಕ್ತಿಕವಾಗಿ ಅವ್ರ ಬಗ್ಗೆ. ಆಮೇಲೆ ನಮ್ಮೂರಲ್ಲಿ ವಸಂತ ಸಾಹಿತ್ಯೋತ್ಸವ ಮಾಡಿದಾಗ ಅವ್ರನ್ನ ಅತಿಥಿಗಳಾಗಿ ಆಹ್ವಾನಿಸಿ ಅವ್ರ ಜೊತೆಗೆ MR ಶ್ರೀನಿವಾಸ ಮೂರ್ತಿಗಳು ಪರಿಷತ್ತಿನ ಅಧ್ಯಕ್ಷರಾಗಿದ್ದರು. ಆವಾಗ 53 ಪರಿಷತ್ ಅಧ್ಯಕ್ಷರಾಗಿದ್ದರು. ದೇವುಡು ಅವರು, MR ಶ್ರೀನಿವಾಸ ಮೂರ್ತಿಗಳು ಇಬ್ಬರನ್ನೂ ಬರಮಾಡಿಕೊಂಡು ನಮ್ಮ ಮನೆಯಲ್ಲಿ ಅತಿಥಿಗಳಾಗಿ ಅವ್ರನ್ನ ಉಳಿಸ್ಕೊಂಡು ಮಾರನೇ ದಿವಸ ಕನ್ನಡಿಗರಿಗೆ ಉತ್ತಮ ಸಾಹಿತ್ಯ ಅನ್ನೋ ವಿಚಾರದಲ್ಲಿ ಮಾತನಾಡಿದ್ರು ದೇವುಡು ಅವರು. ಅವ್ರಿಗೆ ಏನು ಚಾರ್ಜ್ ಕೊಟ್ಟು, ಬಸ್ ಚಾರ್ಜ್ ಕೊಟ್ಟು ಬಿಟ್ಟು, ಅವ್ರು ಹೇಗೆ ಬಂದರೋ, ಏನು ಆತಿಥ್ಯ ಮಾಡಿದ್ವು, ಈಗ ಅದು ಹೇಳೋಕ್ಕಾಗೋದಿಲ್ಲ. ಅದೊಂದು ಕಾಲ ಇರಲಿ. ಆಮೇಲೆ ಇವತ್ತು ದೊಡ್ಡ ಕಾರ್ಯಕ್ರಮ
ಏರ್ಪಾಟಾಗಿ ಮುಂದೆ ನಡೆಯೋದಿದೆ. ಅವರ ಬಗ್ಗೆ ಸಣ್ಣ ಪರಿಚಯಾತ್ಮಕ ಸಂಗತಿಗಳನ್ನ ಸ್ವಲ್ಪ ಹೇಳ್ತೀನಿ. ಮೊದಲನೇದಾಗಿ ಅವರ ಬಂಧು ಬಳಗಕ್ಕೆ ಸೇರಿದವರು ಇಲ್ಲಿಗೆ ಬಂದಿರೋದು, ಸಮೀಪ ಬಂಧುಗಳು ಸೇರಿದ್ದು ಭಾಳ ನನಗೆ ಹೆಮ್ಮೆಯ ವಿಚಾರ. ಯಾಕೆಂದರೆ 53 ಅಲ್ಲಿಗೆ ಬಂದಾಗ ಸದಾಶಿವ ಅಂಥೇಳಿ ಪೂರ್ಣೆ ಮಗನ ಕರ್ಕೊಂಬಂದಿದ್ರು ಜೊತೆಗೆ. ಆತನಿಗೆ 16 ವರ್ಷ ಆವಾಗ. ಚೆನ್ನಾಗಿ ಜ್ಞಾಪಕ ಇದೆ. ದೇವಡು ನರಸಿಂಹಶಾಸ್ತ್ರಿಗಳು ಕಂಬಾಲೂರು ಮನೆತನದ ದೇವಡು ಕೃಷ್ಣಶಾಸ್ತ್ರಿಗಳ ಮತ್ತು ಮಣಿಕುಂಡಲಂ ಮನೆತನದ ಸುಬ್ಬಮ್ಮ ಈ ದಂಪತಿಯ ಮಗನಾಗಿ ದುರ್ಮುಖನಾಮ ಸಂವತ್ಸರದ ಮಾರ್ಗಶಿರ ಬಹುಳ ದಶಮಿ ಮಂಗಳವಾರ ದಿವಸ 29/12/1986 ಮೈಸೂರಿನಲ್ಲಿ ಒಂದು ಅಗ್ರಹಾರ, ಹಳೆಯ ಅಗ್ರಹಾರ ಅಂತ ಗಂಗಾಧರ್ ನನ್ನ ಹತ್ರ ಒಂದು ಸರಿ ಹೇಳಿದರು. ಹಳೆಯ ಅಗ್ರಹಾರ ಈಗಲೂ ಇದೆ. ಮೈಸೂರಿನಲ್ಲಿ ಅಗ್ರಹಾರದಲ್ಲಿ ಜನಿಸಿದರು. ಹಿರಿಯರು ಮೈಸೂರು ಅರಮನೆಯಲ್ಲಿ ರಾಜಪುರೋಹಿತರು. ಹಾಗಾಗಿ ವೈದಿಕ ವಿದ್ಯೆ, ಸಂಸ್ಕೃತ ಶಿಕ್ಷಣ ದೇವಡು ಅವರಿಗೆ ಮೊದಲಿಂದಲೂ ಜೊತೆಗೂಡಿ ಬಂದು 1917-22ರಲ್ಲಿ ಅವರು ಮೈಸೂರು ಮಹಾರಾಜ ಕಾಲೇಜಿನಲ್ಲಿ BA ಮತ್ತು MA ವ್ಯಾಸಂಗ ಮಾಡಿ ಅದರಲ್ಲಿ ಉತ್ತೀರ್ಣರಾದರು. ಕೆಲಕಾಲ ಆದರೆ 22ನೇ ಇಸ್ವಿ B. ಸಿದ್ದರಾಮಯ್ಯನವರು ಅವರಿಗೆ ಸಹಪಾಠಿಯಾಗಿದ್ದರು. ಇಂಗ್ಲೀಷ್ ತರಗತಿಗಳಿಗೆ, ನಮಗೆಲ್ಲ ಆನರ್ಸ್ ತರಗತಿಗೆ ನಮಗೆ ವಿಶೇಷವಾದ ವಿಷಯಗಳಿಗೆ ಆಯಾಯ ವಿಭಾಗ ಇರ್ತಿತ್ತು. ಆದರೆ ಒಂದು ಕಾಮನ್ ಸಬ್ಜೆಕ್ಟ್ ಇರ್ತಿತ್ತು, ಲ್ಯಾಂಗ್ವೇಜು. ಅದಕ್ಕೆಲ್ಲ ಒಟ್ಟಿಗೆ ಸೇರ್ತಾ ಇದ್ವಿ. ಈ ಮಾತನ್ನು ಸಿದ್ದರಾಮಯ್ಯನವರು ಬರೆದಿದ್ದಾರೆ. ದೇವಡು ಅವರು ನಾನು ಇಂಗ್ಲೀಷ್ ತರಗತಿಗಳಿಗೆ, ಭಾಷಾ ತರಗತಿಗಳಿಗೆ ಒಟ್ಟಿಗೆ ಸೇರ್ತಾ ಇದ್ವಿ ಅನ್ನೋ ಮಾತು ಬರೆದಿದ್ದಾರೆ. ಆಮೇಲೆ ಕೆಲ ಕಾಲ ಇಲ್ಲಿಯೇ ಸದ್ವಿದ್ಯಾ ಪಾಠಶಾಲೆಯಲ್ಲಿ ಸ್ವಲ್ಪ ಕಾಲ ಅಧ್ಯಾಪಕರಾಗಿದ್ದರು. 1925 ಬಳಿಕ ಬೆಂಗಳೂರಿನ ಆರ್ಯ ವಿದ್ಯಾಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರಾಗಿ ಕೆಲಸ ಮಾಡಿ ಅನಂತರದಲ್ಲಿ ಸಾರ್ವಜನಿಕ ಸೇವಾ ರಂಗವನ್ನು ಪ್ರವೇಶಿಸಿ ಹೆಸರಾದರು. ತಾತಾಚಾರಿ ಶರ್ಮರ ಒತ್ತಾಯಕ್ಕೆ ನಾನು ಇದಕ್ಕೆ ಬೆಂಗಳೂರಿಗೆ ಬಂದೆ. ಅವರ ಪತ್ರಿಕೆ, ಆಮೇಲೆ ಪತ್ರಿಕೆ ಕ್ಷೇತ್ರದಲ್ಲೂ ಸಾಕಷ್ಟು ಕೆಲಸ ಮಾಡಿದ್ದು ತಮಗೆಲ್ಲ ತಿಳಿದಿದೆ. ವೇದಾಂತ ಪೂರ್ವ ಮೀಮಾಂಸೆಗಳಲ್ಲಿ ಪರಿಣತಿ ಗಳಿಸಿದ್ದ ದೇವಡು ಅವರು ಕಾಲೇಜು ವ್ಯಾಸಂಗ ದಿನಗಳಲ್ಲಿ M. ಹಿರಿಯಣ್ಣನವರ S. ರಾಧಾಕೃಷ್ಣನವರ ಶಿಷ್ಯರಾಗಿ ಬೆಳೆದವರು. ಅವರ ಮೀಮಾಂಸಾ ದರ್ಪಣ ಕೃತಿಗೆ ಮಹಾರಾಜರ ವಿಶೇಷ ಪ್ರಶಸ್ತಿ ದೊರೆಯಿತು. ರಾಷ್ಟ್ರಪತಿ ರಾಜೇಂದ್ರ ಪ್ರಸಾದರಿಂದ ಕಾಶಿಯಲ್ಲಿ ಗೌರವ ಪ್ರಶಸ್ತಿ ಸ್ವೀಕರಿಸಿದರು. ಅವತ್ತೊಂದು 100 ಜನ ವೈದಿಕ ವಿದ್ವಾಂಸರಿಗೆ ಪಾದಪೂಜೆ ಮಾಡಿ ಸನ್ಮಾನಿಸಿದರು ರಾಷ್ಟ್ರಪತಿಗಳು ಅಂತನ್ನೋದನ್ನು ದಾಖಲು ಮಾಡಿದ್ದಾರೆ. ಆಮೇಲೆ ಮೀಮಾಂಸಾ ದರ್ಪಣಕ್ಕೆ ಪ್ರಶಸ್ತಿ ನಾಲ್ವಡಿ ಬಂದು 1938ರಲ್ಲಿ, ಇದು 1952ರಲ್ಲಿ ನಂತರದ್ದು. 1952ರಲ್ಲಿ ಕನ್ನಡ ಕಾದಂಬರಿಕಾರರ ಸಮ್ಮೇಳನದ ಅಧ್ಯಕ್ಷರಾಗಿ 1956-59 ನಡುವೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ ಅವರು ಮನ್ನಣೆ ಪಡೆದರು. ಅವರು ಕಾರ್ಪಣ್ಯದ ಕಾಲದಲ್ಲಿ ಬದುಕಿದ್ದವರಾಗಿ ಸಂಪತ್ತಿನ ಪದವಿ ಪ್ರಶಸ್ತಿಗಳ ಭಾಗ್ಯವಂತರಾಗಲಿಲ್ಲ. ಅದು ಗೊತ್ತಿರೋ ಸಂಗತಿ. ಅದು ಅದು ಇನ್ನೊಂದು ಸರಿ ಆ ವಿವರಗಳನ್ನೆಲ್ಲ ನೋಡೋಣ. ದೇವಡು ನರಸಿಂಹಶಾಸ್ತ್ರಿಗಳು ಕನ್ನಡ ಸಾಹಿತ್ಯದ ನವೋದಯ ಕಾಲದ ಪ್ರಸಿದ್ಧ ಕನ್ನಡ ಸಾಹಿತಿಗಳು. ಅವರ ಜೀವಿತ ಕಾಲ 1896ರಿಂದ 62ರವರೆಗೆ, 65 ವರ್ಷ, 66 ಬರೆದಿಲ್ಲ, 65 ವರ್ಷ ಆಗಿ ಕೆಲ ತಿಂಗಳಷ್ಟೇ. 65 ವರ್ಷದಲ್ಲಿ 165 ವರ್ಷಗಳು ಕೆಲಸ ಮಾಡಾಕಿದ್ರು ಅವರು. ಈ ಅದ್ಭುತ ಆಯಿತು. ಆಮೇಲೆ ಈಗಿನ ಎಣಿಕೆಯಂತೆ ಕಡಿಮೆ, ಇದು ಕನ್ನಡಿಗರ ದುರದೃಷ್ಟ. ದೇವಡು ಬಹುಮುಖ ಪ್ರತಿಭೆಯ ಸಾಹಿತ್ಯಜ್ಞರು, ಬಹುಶಾಸ್ತ್ರ ಪಂಡಿತರಾದ ಧೀಮಂತರು, ಕಲಾವಿದರು, ಪುಸ್ತಕ ಪತ್ರಿಕೆಗಳ ಸಂಪಾದಕರು, ಭಾಷಾಂತರಕಾರರು, ಸಾಹಿತ್ಯ ಸಂಗ್ರಹಕಾರರು, ಕಥೆ, ಕಾದಂಬರಿ, ನಾಟಕ, ವಿಮರ್ಶೆ, ಇತಿಹಾಸ, ಸಂಸ್ಕೃತಿ, ರಂಗಭೂಮಿ, ಪಠ್ಯಗ್ರಂಥಗಳು, ಹೀಗೆ ಅನೇಕ ಮುಖಗಳಲ್ಲಿ ಅವರ ಸೇವೆ ಸಾಧನೆಗಳಿಗೆ ದೊಡ್ಡ ಹೆಸರಿದೆ. ರಾಜಕೀಯ ಸೇವೆಯಲ್ಲಿಯೂ ಇದು ಚಾಚಿಕೊಂಡಿದೆ. ಪ್ರಜಾಪ್ರತಿನಿಧಿ ಸಭೆ ಸದಸ್ಯರಾಗಿದ್ದರು, ಆಮೇಲೆ ಅಲ್ಲಿಯ ಕಾರ್ಪೊರೇಟ್ರು ಆಗಿದ್ದರು. ಲೋಕಸಭೆಗೂ ಕೂಡ ಅವರು ಅದಕ್ಕೆ ಅದಕ್ಕೆ ಒಬ್ಬರು ಅಭ್ಯರ್ಥಿಯಾಗಿ ನಿಂತರು.
ಗೆದ್ದ ಸಮಾಚಾರ ಗೊತ್ತಿಲ್ಲ. ಅದು ಇನ್ನೊಂದು ಮುಖ ಪ್ರವಚನ ಸಾಮರ್ಥ್ಯ, ಆಮೇಲೆ ಪ್ರಖರವಾದ ವಾಗ್ಮಿತೆ, ವ್ಯಾಖ್ಯಾನ ವೈಖರಿ, ಅಧ್ಯಾಪನ ಪಟುತ್ವ, ಅಕ್ಷರ ಪ್ರಚಾರ, ಸಂಘ ಸಂಸ್ಥೆಗಳ ಸ್ಥಾಪನೆ ನಿರ್ವಹಣೆ, ಇಲ್ಲಿಯೂ ಅವರ ಸೇವೆ ವಿಶೇಷವಾದ್ದು. ಈಗಾಗಲೇ 1912ರಿಂದ 62 ಜೀವಿತಾಂತ್ಯದವರೆಗೆ ಬಹುಮುಖ ಸೇವೆಯ ದುರಂಧರರಾಗಿ ದುಡಿದಿದ್ದನ್ನು ವಿಮರ್ಶಕರು ಗುರುತಿಸಿದ್ದಾರೆ. ದುರಂಧರ ಎಂದರೆ ಯಜಮಾನ ಮುಂದಾಳು. ಹಾಗೆ ಅವರ ಬದುಕು, ಬರಹ, ಸತ್ವ, ಸಾಧನೆಗಳು ದೊಡ್ಡವು. ಸಂತ ಸಹೃದಯ ವಿಮರ್ಶೆಯೋ ತೀರಾ ಸ್ವಲ್ಪ ಕ್ಷೀಣ. ಮಿಂಚಿನ ಬಳ್ಳಿ ಪ್ರಕಾಶನ 1946ರಲ್ಲಿ ಹೊರತಂದ ಕನ್ನಡ ಸಾಹಿತ್ಯಜ್ಞರ ಆತ್ಮಕಥನದಲ್ಲಿ ಸ್ವತಃ ದೇವುಡು ಅವರೇ ಹೀಗೆ ಹೇಳಿಕೊಂಡಿದ್ದಾರೆ. ಅದಕ್ಕೊಂದು ಭಾಗ ಓದಿ. ನನ್ನ ಸಾಹಿತ್ಯ ಸೇವೆ ನಡೆದಿರುವುದು ರಂಗಭೂಮಿ, ಶಾಲೆ, ಪತ್ರಿಕೆ, ಭಾಷಣ, ಲೇಖನ, ಗ್ರಂಥರಚನೆಗಳಲ್ಲಿ. ಒಂದೊಂದು ಕಡೆಯೂ ಒಂದೊಂದು ವೈಶಿಷ್ಟ್ಯವಿರುವ ಕೆಲಸ ನಡೆದಿದೆ. ನನಗೆ ಬಿರುದಾವಳಿಗಳು ಬಂದಿಲ್ಲ. ಆದರೂ ನನ್ನ ಕೆಲಸದಿಂದ ಕನ್ನಡ ದೇವಿಗೆ ಸೇವೆ ಸಂದಿದೆ ಎಂಬುದು ನನಗೆ ಗೊತ್ತಿದೆ. ಸಾಕು. ಆಗಲೇ ಹೇಳಿದಂತೆ ಕೀರ್ತಿ, ಹಣ ಮೊದಲಾದವು ಬರುವುದು ಒಂದು ವಿಶಿಷ್ಟ ವರ್ಗಕ್ಕೆ. ನಾನು ಯಾವ ವರ್ಗಕ್ಕೂ ಸೇರದೆ ಸ್ವತಂತ್ರವಾಗಿರುವುದರಲ್ಲಿಯೇ ನನಗೆ ಆನಂದ. ಅದು ದೇವುಡವ್ರದ್ದು ಅವರು ಬೇಂದ್ರೆಯವರು ದೇವುಡವ್ರ ಬಗ್ಗೆ ಒಂದು 4 ಸಾಲ ಅದನ್ನು ನಾನು ಓದ್ತೀನಿ. ನಾನು ಅದರಲ್ಲಿ ಕನ್ನಡ ಕಾದಂಬರಿಯ ಕ್ಷೇತ್ರದಲ್ಲಿ ಮಹಾಬ್ರಾಹ್ಮಣ 52ರಲ್ಲಿ ಮೊದಲು ಪ್ರಕಟವಾಯಿತು. ಆ ಪ್ರಕಾರದಲ್ಲಿ ಆ ಬಗೆಯ ಸಂವಿಧಾನ ವಿಶೇಷತೆಗೆ ಅದು ನಾಂದಿ ಹಾಡಿತ್ತು. ಅಲ್ಲಿವರೆಗೆ ಅಂಥ ಪುಸ್ತಕ ಬಂದಿರಲಿಲ್ಲ. ಸೂತ್ರಧಾರ ಆಯಿತು, ಅನರ್ಘ್ಯ ರತ್ನವೇ ಆಯಿತು. ದೇವುಡು ಅವರು ಈ ಕಾದಂಬರಿಯ ರಚನೆಗೆ ರೂಪರೇಖೆಗಳನ್ನು ಯೋಜಿಸಿದ್ದು 1926ರಲ್ಲಿ. ಈಗ ನಾವು 2026ರಲ್ಲಿದ್ದೀವಿ ಎಂದರೆ ಇಂದಿನ ಈ ವಿಶೇಷ ವಚನ ಕಾರ್ಯಕ್ರಮದ ಹೊತ್ತಿಗೆ ಅದು ರಚನೆಯ ಪ್ರಯತ್ನದ ಮುಂಗಾಣಿಕೆಯ ಶತಮಾನೋತ್ಸವವೇ ಆಗಿದೆ. 1926ರಲ್ಲಿ ಮಹಾಬ್ರಾಹ್ಮಣ ನಾನು ಬರೀಬೇಕು ಅಂತ ಹೇಳಿ ಕೂತೇನೆ. 43ರಲ್ಲಿ ಬರವಣಿಗೆ ಶುರು ಮಾಡಿದ್ರು, 50ರ ಹೊತ್ತಿಗೆ ಮುಗಿಸಿದರು. ಇದು ಆ ವಿವರಗಳು ಸಿಗ್ತವೆ ನಮಗೆ. 1920ರಲ್ಲಿ ಇಂಥದ್ದು ಬರವಣಿಗೆ ಮಾಡಬೇಕು. ಹಾಗೆ 100 ಇಯರ್ಸ್ ಆಯಿತು. ವಿಷಯ ಸಂಗ್ರಹ ಮಾಡಿಕೊಂಡಿದ್ದಾರೆ. ಅವರೇ ಅರಿಕೆ ಒಳಗೆ ಹೇಳಿದ್ದಾರೆ. ಅದನ್ನು ನಾನಾ ಮೂಲಗಳಿಂದ ವಿಷಯ ಸಂಗ್ರಹ ಮಾಡಿಕೊಂಡಿದ್ದಾರೆ. ಅಗತ್ಯವಾದಷ್ಟನ್ನು ಸ್ವೀಕರಿಸುವಲ್ಲಿ ಅವರ ಸಂಯಮ, ಪ್ರತಿಭೆ, ಸಂಶೋಧಕ ಸಾಮರ್ಥ್ಯ, ಕೌಶಲ್ಯಗಳು ಸೊಗಸಾಗಿ ಕೆಲಸ ಮಾಡಿವೆ. ಇವನ್ನು ಮಿಕ್ಕು ಮೀರಿ ಅವರ ಶಕ್ತಿ ಆನುಭಾವಿಕವಾದ ನೆಲೆಗಳಲ್ಲಿ ತನ್ನಿಂದ ತಾನೇ ಪಾತ್ರ ರಚನೆಗೆ, ಸನ್ನಿವೇಶ ನಿರ್ಮಾಣಕ್ಕೆ ಪ್ರವೃತ್ತವಾಗಿದೆ. ಅವರ ಯೌಗಿಕ ಕೌಶಲ ಯಾವ ಬಗೆಯಾದುದು ಎನ್ನುವುದರ ಸಾಕ್ಷ್ಯ ಬೆಳಗೆರೆ ಕೃಷ್ಣಶಾಸ್ತ್ರಿಗಳು ಕೊಟ್ಟ ದೇವುಡು ಅವರ ವ್ಯಕ್ತಿಚಿತ್ರದ ಕಥನದಿಂದ ಆಸಕ್ತರು ಗಮನಿಸ್ಬೋದು. ಅಲ್ಲೇನು ಹೇಳ್ತಾರೆ, ಅದು ಕಥೆ ಪೂರ್ವಕಥೆ ಬಿಡಿ. ಅವ್ರ ಮನೆಗೆ ಹೋದ ಮೇಲೆ ಇದು ಜಡ ಚೇತನಗಳ ವಿಚಾರದಲ್ಲಿ ಚರ್ಚೆ ಬಂತು. ಅದು 2 ಚೈತನ್ಯದ ಅಂಶಗಳೇ ಅಂತ ಹೇಳಿದಾಗ ಇದನ್ನು ನಿಮಗೆ ವಿವರಿಸಿ ಹೇಳಬೇಕು, ಸಿದ್ಧಾಂತೀಕರಿಸಬೇಕು ಅಂತ ಹೇಳಿ ಇವರು ದೇವುಡು ಅವರವ್ರನ್ನ ಕೇಳ್ತಾರೆ. ಸಿದ್ಧಾಂತೀಕರಿಸಿದರೆ ಒಳ್ಳೆಯದು ಹಾಗೆ ಅಂತ ಅವ್ರು ಹೇಳ್ತಾರೆ. ಅದು ಶರೀರದ ಕೆಲವು ಮಾರ್ಮಿಕವಾದ ಅಂಗಭಾಗಗಳನ್ನು ಅವರು ಮುಟ್ಟಿ, ಕೈಯಲ್ಲಿ ಇರೋದು ಒಂದು ಕಲ್ಗುಂಡು, ಅದು ಕುಂಬಾರ ಹುಳುವಿನ ಹಾಗೆ ಇವರಿಗೆ ಮುಲ್ಮುಲ ಅಂತ ಅನಿಸಿ, ಈ ಕಣಿಬಿಡಿ ಅಲ್ಲಿವರೆಗೆ ಇದು ಚೈತನ್ಯವೋ ಜಡವೋ ಅಂತ ಅವ್ರನ್ನ ಕೇಳ್ತಾರೆ. ಈ ಶಕ್ತಿ ಅವರಲ್ಲಿ ಇದ್ದದ್ದರಿಂದಲೇ ಎಷ್ಟೋ ಸ್ವಾನುಭವದಿಂದ ಇದನ್ನು ಮಹಾಬ್ರಾಹ್ಮಣ ಬರೆಯೋದಕ್ಕೆ ನಾನಾ ಮೂಲಗಳು, ವೈದಿಕ ಸಾಹಿತ್ಯ, ರಾಮಾಯಣದ ಇದನ್ನು ಮುಖ್ಯವಾಗಿ ಅನುಸರಿಸ್ತೀನಿ ಅಂತ ಹೇಳ್ತಾರೆ. ಐತರೇಯ ಬ್ರಾಹ್ಮಣ, ದೇವಿ ಭಾಗವತ, ಆಮೇಲೆ ಸ್ವಾನುಭವದಿಂದ ಎಷ್ಟೋ ವಿಚಾರಗಳನ್ನು ನಾನು ಕಂಡುಕೊಂಡೆ, ಅದನ್ನು ಇಲ್ಲಿ ಹೇಳಿದೆ. ಅವರು ಮಾತ್ರ ಹೇಳ್ಬೋದು ಅಷ್ಟೇ, ಆ ರೀತಿಯ ಇದನ್ನು ಬರೆಯೋದಕ್ಕೆ ಕಷ್ಟ ಇದೆ. ಆಮೇಲೆ
ಈ ಮಹಾಬ್ರಾಹ್ಮಣವನ್ನು ಆ ಗ್ರಹಿಕೆಯಿಂದ ಅರ್ಥ ಮಾಡಿಕೊಳ್ಳುವುದು ಕೂಡ ಪೂರ್ವ ಸಿದ್ಧತೆ ಕೇಳುತ್ತದೆ. ಸುಮ್ಮನೆ ಎಲ್ಲ ಕಾದಂಬರಿಗಳು ಓದೋಕ್ಕಾಗಲ್ಲ. ಅದನ್ನು ಪಾತ್ರತೆಯನ್ನು ನಿರೀಕ್ಷಿಸುತ್ತದೆ. ಅದಕ್ಕೆ ಎಷ್ಟು ಯೋಗ್ಯ ಈ ಕಾದಂಬರಿಯನ್ನು ನೀನು ಓದಿ ಅರ್ಥ ಓದಬೇಕಾದ್ರೆ ಎಷ್ಟು ಇದು ಒಂದು ಅದು ವಿಶಿಷ್ಟವಾದ ಅವರ ಶಕ್ತಿ ಹಾಗೆ ಅಂತ ಹೇಳ್ಬೋದು. ವೈದಿಕ ವಾಂಗ್ಮಯದ ಜ್ಞಾನ ಮತ್ತು ಕರ್ಮಕಾಂಡಗಳ ಗಹನವೂ ಕಠಿಣವೂ ಆದ ಶಾಸ್ತ್ರ ವಿವರಗಳ ಭಿತ್ತಿಯ ಮೇಲೆ ಕಥೆಯ ಖಂಡಗಳನ್ನು ಕಾಲ ಸ್ಥಳ ಕ್ರಿಯೆಗಳ ಏಕಸೂತ್ರತೆಗೆ ಭಂಗಬಾರದ ಹಾಗೆ ಕಡಿದು ಅವರು ನೆಲೆಸಿದ್ದಾರೆ. ಒಬ್ಬ ಸಾಮಾನ್ಯ ವ್ಯಕ್ತಿ ಸಿದ್ಧಪುರುಷನಾಗಿ ಬೆಳೆದು ಪೂಜ್ಯನಾಗುವುದು ಇಲ್ಲಿ ಕಾಣುತ್ತದೆ. ವರ್ಣಚತುಷ್ಟಯದ ಯಾವುದೇ ವ್ಯಕ್ತಿ ತನ್ನ ಸಾತ್ವಿಕ ಗುಣದ ಉನ್ನತಿಯಿಂದ, ಸಾಧನೆಯ ಬಲದಿಂದ, ತಪಸ್ಸಿನ ಸಾಧನೆಯಿಂದ ಹೇಗೆ ಶಕ್ತನಾಗಿ ಬ್ರಹ್ಮರ್ಷಿಯೂ ಆಗಬಲ್ಲನೆಂಬುದನ್ನು ಇಲ್ಲಿ ಕಾಣಬಹುದಾಗಿದೆ. ಈ ಉದಾರವಾದ ದೃಷ್ಟಿ ಇದೆಯಲ್ಲ, ಇದು ಆಧುನಿಕವಾದದ್ದು. ಅದು ಪೌರಾಣಿಕವಾದ ಕಾಲದಲ್ಲಿ ಅದು ಹೇಗಾರು ಇರಲಿ. ಕಡೆಗೆ ಒಬ್ಬ ಐಲೂಷ ಅಂತ ಅನ್ನೋ ಒಂದು ಪಾತ್ರವನ್ನು ಹೇಳ್ತಾರೆ. ಅವರು ಶೂದ್ರನಾಗಿದ್ದು ಕೂಡ ತನ್ನ ಸಾಧನೆಯಿಂದ ಹೇಗೆ ಬ್ರಹ್ಮರ್ಷಿಯಾದ ಅನ್ನೋದನ್ನು, ಅದು ನನ್ನ ಕಲ್ಪನೆ ಅಂತ ಬರೀತಾರೆ, ನನ್ನ ಆಲೋಚನೆ ಇದು ಹಾಗೆ ಅಂತ ಹೇಳ್ತಾರೆ. ಅಂದರೆ ಆಧುನಿಕ ಕಾಲದ ಉದಾರ ದೃಷ್ಟಿಗೆ ಅವರು ಹೇಗೆ ಒಳಪಟ್ಟಿದ್ರು ಹಾಗೆ. ಮಹಾಬ್ರಾಹ್ಮಣ ಕೃತಿಯ ಕರ್ತೃ ದೇವುಡು ಅವರು ಧರ್ಮಾವಿರುದ್ಧವೆಂದು ಎತ್ತಿ ಹಿಡಿಯುವ ಈ ಕಾಣ್ಕೆ ಅದರ ಗೆಲುವು ನಾವೇನ್ಯ ಔದಾರ್ಯ. ಮಾನವಲೋಕ ದೇವಲೋಕಗಳ ನಡುವೆ ಅವುಗಳ ಪ್ರತ್ಯೇಕತೆ ವಿಶೇಷತೆಗಳನ್ನು ಒಪ್ಪಿಯೇ ನಡೆಯುವ ಯಾತಾಯಾತ ಕುತೂಹಲಕಾರಿಯಾದ್ದು. ಅಲ್ಲಿಂದ ಇಂದ್ರಾದಿಗಳು ಬರೋದು, ಬೃಹಸ್ಪತಿ ಬರೋದು, ದೇವಕನಿಕರು ಬರೋದು, ಇದೆಲ್ಲ ಈಗ ವಿಚಿತ್ರವಾಗಿ ನಮಗೆ ಕಾಣ್ಬೋದಾದ್ರೂ ಅದನ್ನು ಹೇಗೆ ಕಲ್ಪಿಸ್ತಾರೆ ಅಂತ ಅನ್ನೋದು ಬಹಳ ಸ್ವಾರಸ್ಯ. ವಿಶ್ವಾಮಿತ್ರನು ಅರಸನಾಗಿದ್ದಾಗ ಸುರಭಿಯ ಮಗಳಾದ ನಂದಿನಿ ಧೇನುವನ್ನು ಪಡೆಯಲು ಲೋಭಿಯಾಗಿ ಅವನು ಮೆರೆದ ಆಕ್ರಮಣಶೀಲತೆ, ತ್ರಿಶಂಕುವಿನ ಸದೇಹ ಸ್ವರ್ಗಪ್ರಾಪ್ತಿಗಾಗಿ ಅವನು ನಡೆಸಿದ ಏಕಾಂಗ ಸಾಹಸ, ವಸಿಷ್ಠ ವಾಮದೇವರ ಸಹಾನುಭೂತಿ ಸಾಹಚರ್ಯಗಳು, ಇವುಗಳಿಂದ ಅವನಲ್ಲಿ ಬೆಳೆದ ತಪಸ್ಸಿದ್ಧಿಯ ಹಂತಗಳು, ದೇವಗಣಿಕೆಯರೊಂದಿಗೆ ಆ ಮೊದಲು ಅವನು ನಡೆಸಿದ ದಾಂಪತ್ಯ, ಜಾತಿಯಿಂದ ಬರುವ ಗುಣವನ್ನು ದೀಕ್ಷೆಯಿಂದ ಪಡೆಯಬಹುದು ಎನ್ನುವುದರ ಉದಾತ್ತ ಉದಾಹರಣೆಯಾಗಿ ಪಡೆದುಕೊಂಡ ಬ್ರಹ್ಮರ್ಷಿ ಸ್ಥಾನದ ಪ್ರಾಪ್ತಿ, ಇವೆಲ್ಲ ಮಹಾಬ್ರಾಹ್ಮಣ ಕಾದಂಬರಿಯ ಸೊಗಸಾದ ವಿಸ್ಮಯಕಾರಿಯಾದ ರಸಸ್ಥಾನಗಳು ಅಂತ ಹೇಳಬಹುದಂಥದ್ದು. ಅದು ಸಾಮಾನ್ಯವಾದ ಓದಿಗೆ ದಕ್ಕುವಂಥದ್ದಲ್ಲ. ಆ ಎತ್ತರದಲ್ಲಿ ಆಲೋಚನೆ ಮಾಡಬೇಕದನ್ನು. ದೃಶ್ಯ ರೂಪದ ನಾಟಕೀಯ ಸಂವಾದಗಳು ಕಾರಣವಾಗಿ ಕೃತಿಯ ಆಕರ್ಷಣೆ ಇನ್ನಷ್ಟು ಹೆಚ್ಚಾಗಿದೆ. ಇದರಲ್ಲಿ ಎರಡು ನಮ್ಮ ಇದರದ್ದು ಬೇಂದ್ರೆಯವರು ಹೇಳಿದ ಇದನ್ನು ಇಲ್ಲಿ ಹೇಳಿ, ಬೇಂದ್ರೆ ಕೂಡ ಒಂದು ಅವಧೂತರಂತೆ ಇದ್ದಂಥ ಅವರು ನೋಡಿ, ಬೇಂದ್ರೆ ಬಾಲನಂಥ దేవుడు, ಉನ್ಮತ್ತನಂಥ దేవుడు, ಜಡ ಪಿಶಾಚಿ దేవుడు, ಹುಚ್ಚು ಮರುಳು దేవుడు, ಕುಂಟುಗಾಲಿನಿಂದ ಹೊರಟ ವೈಕುಂಠಕ್ಕೆ దేవుడు, ಕುರುಡುಗಣ್ಣಿನಿಂದ ಕಂಡ ಕೈಲಾಸವ దేవుడు, ಎಲ್ಲ ಕ್ಷೇಮ ಎಲ್ಲ ಯೋಗ ಇಂದ್ರಭೋಗ దేవుడు, ಬ್ರಹ್ಮ ಕ್ಷತ್ರ ಕುರುಕ್ಷೇತ್ರ ಅದು ಪವಿತ್ರ దేవుడు. ಅವ್ರಿಗೆ ಬೇಂದ್ರೆಯವರಿಗೆ ಈ దేవుడు ಅವರ ಮಾತು, ಕಥೆ, ವರ್ತನೆ, ಆಲೋಚನೆಗಳು ಅವರ ಆ ಏರು ಕಂಡಾಗ ಹೀಗೆ ಹೇಳಬೇಕು ಅಂತ ಅನಿಸಿದೆ ಅವರಿಗೆ. ಹಾಗೆ ಆಧುನಿಕ ಕವಿ ಉರುಳಿ ಹೋದ ಯುಗಗಳನ್ನು ಕಣ್ಣ ಮುಂದೆ ಮರಳಿಸಿ ಮರೆತು ಹೋದ ಆಶ್ರಮಗಳನ್ನು ಮತ್ತೆ ಇಲ್ಲಿ ಸೃಷ್ಟಿಸಿ ದೇವಲೋಕ ಮರ್ತ್ಯಲೋಕ ಬೆಸದು ಒಂದುಗೂಡಲು ದೈವತ್ವಕ್ಕೆ ಒಯ್ದರಂದು ಮನುಜರನ್ನು దేవుడు, ದೈವತ್ವಕ್ಕೆ ಒಯ್ದರಂದು ಮನುಜರನ್ನು ದೇವರು. ಇದು ಸ್ವಾರ್ಥ. ಆಮೇಲೆ ಈ ದಿನದ ಸಮಾರಂಭದ ಸಂದರ್ಭ ಇದು ಪುಸ್ತಕ ಓದಬೇಕು, ಓದಿ ಅದರ ಸೌಖ್ಯವನ್ನು, ಆ ಏರಿಕೆ ಅನುಭವವನ್ನು ಪಡೀಬೇಕು.
ಈ ದಿನದ ಸಮಾರಂಭದ ಸಂಬಂಧವಾಗಿ 2 ಮಾತು ಹೇಳಬೇಕು ನಾನು. ಮಹಾಪ್ರಯಾಣ ವರ್ಷದ ಹಿಂದೆ ಪ್ರಕಟವಾದಂಥ ತಿಳಿದು ಬರುವ ಮೃತ್ಯುಂಜಯ ತೇಜಸ್ವಿ ಎಂಬವರ 1168 ಭಾಮಿನಿ ಷಟ್ಪದಿಯ ಪದ್ಯಕಾವ್ಯವಾಗಿದ್ದು, ದೇವುಡು ನರಸಿಂಹಶಾಸ್ತ್ರಿಗಳ ಹೊಸಗನ್ನಡ ಗದ್ಯ ರೂಪದ ಮಹಾಬ್ರಾಹ್ಮಣ ಕಾದಂಬರಿಯನ್ನು ಅನುಸರಿಸಿದ್ದಾಗಿದೆ. ಹಿಂದೆ ಬಾಣಕವಿಯ ಸಂಸ್ಕೃತ ಗದ್ಯಕೃತಿ ಕಾದಂಬರಿ ಎಂಬುದನ್ನು ಕನ್ನಡ ಕವಿ ನಾಗವರ್ಮ ಹಳಗನ್ನಡ ಚಂಪು ರೂಪಕ್ಕೆ ಪರಿವರ್ತಿಸಿದ್ದ. ಈಚೆಗೆ ರುದ್ರಪಟ್ಟಣದ RV ಶ್ರೀನಿವಾಸಯ್ಯನವರು ಮುದ್ದಣ ಕವಿಯ ಅದ್ಭುತ ರಾಮಾಯಣವೆಂಬ ಹಳಗನ್ನಡ ಗದ್ಯ ಕಾವ್ಯವನ್ನು ಸೀತಾರಾಮ ಜನನ ಮೂಲ ಎಂಬ ಹೆಸರಿನಲ್ಲಿ ಭಾಮಿನಿ ಷಟ್ಪದಿಯ ಕಾವ್ಯವಾಗಿ ಪರಿವರ್ತಿಸಿದರು. ಇದು ಈಗ ಈ ಮೃತ್ಯುಂಜಯ ತೇಜಸ್ವಿಯವರ ಈ ಭಾಮಿನಿ ಷಟ್ಪದಿ ಅದನ್ನು ನೋಡಿದೆ ನಾನು. ಅದರ ಕೆಲವು ಭಾಗಗಳನ್ನು ಓದಿ. ಪ್ರಸ್ತುತ ಹೊಸಗನ್ನಡ ಗದ್ಯ ಕಾದಂಬರಿಯಾಗಿರುವ ದೇವುಡೂರ ಮಹಾಬ್ರಾಹ್ಮಣವನ್ನು ತರುಣ ಸಾಹಿತಿ ತೇಜಸ್ವಿಯವರು ನಡುಗನ್ನಡ ಹೊಸಗನ್ನಡಗಳನ್ನು ಕೂಡಿಸಿಕೊಂಡು ನಡುಗನ್ನಡ ಕಾಲದಿಂದ ಕವಿ ಗಮಕಿಗಳಿಗೆ ಅಚ್ಚುಮೆಚ್ಚಾದ ಭಾಮಿನಿ ಷಟ್ಪದಿ ಕೃತಿಯಾಗಿ ಮಹಾಪ್ರಯಾಣ ಹೆಸರಿನಲ್ಲಿ ಪರಿವರ್ತಿಸಿದ್ದಾರೆ. ಅದು ಭಾಮಿನಿ ಷಟ್ಪದಿಗಳ ರಾಜ. ವಾರ್ಧಕವೂ ಸೇರಿದಂತೆ ಬೇರೆ ಯಾವುದೇ ಷಟ್ಪದಿಗೆ ಈ ಪ್ರಸಾರವಿಲ್ಲ, ಪ್ರಸಿದ್ಧಿ ಇಲ್ಲ. ತೇಜಸ್ವಿಯವರ ಮಹಾಪ್ರಯಾಣದ ನಿರ್ವಹಣೆಯಲ್ಲಿ ವಸ್ತುವಿವರ ಪಾತ್ರಪೋಷಣೆಗಳಲ್ಲಿಯೂ ಭಾಷೆ ಛಂದಸ್ಸುಗಳ ಪ್ರಯೋಗಗಳಲ್ಲಿಯೂ ಏನೇ ಹೆಚ್ಚು ಕಡಿಮೆ ಕುಂದುಕೊರತೆಗಳು ಇರಬಹುದಾದರೂ ಅವರು ತಮ್ಮ ಪ್ರಯತ್ನದಲ್ಲಿ ಬಲುಮಟ್ಟಿಗೆ ಯಶಸ್ವಿಯಾಗಿದ್ದಾರೆ. ಈಗ ಮೈಸೂರಿನ ಪರಂಪರೆಯ ಬಗ್ಗೆ 1-2 ಮಾತುಗಳನ್ನ ಹೇಳಬೇಕು. ಅದಕ್ಕೆ ಒಂದು ಒಳ್ಳೆಯ ಪರಂಪರೆಯೇ ಇದೆ. ಇಲ್ಲಿಯ ಸಾಂಸ್ಕೃತಿಕ ಶಕ್ತಿ ಕೇಂದ್ರಗಳಲ್ಲಿ ಇದು ಅಗ್ರಸ್ಥಾನದಲ್ಲಿದೆ. ಹಲವು ವಿಶಿಷ್ಟ ಕಾರ್ಯಕ್ರಮಗಳನ್ನು ವಿಶಿಷ್ಟ ರೀತಿಯಲ್ಲಿ ನಿರ್ವಹಿಸುತ್ತಾ ಸಮಾಜ, ಸಂಸ್ಕೃತಿ, ಸಾಹಿತ್ಯ ಇವುಗಳಲ್ಲಿ ಶ್ರದ್ಧಾನ್ವಿತರಾದ ಸಹೃದಯರನ್ನು ಮೆಚ್ಚಿಸಿ ಏರು ನೆಲೆಯಲ್ಲೇ ಸಾಗಿದೆ. ಇದನ್ನು ತಾವೆಲ್ಲ ಬಲ್ಲವರೇ ಆಗಿದ್ದೀರಿ. ಪಿ ಕೃಷ್ಣಕುಮಾರ್ ಅವರು ಈ ಸಾಂಸ್ಕೃತಿಕ ಶಕ್ತಿ ಕೇಂದ್ರದ ಕೀಲು ಕಡಾಣಿಗಳಾಗಿ ಅದ್ಭುತವಾಗಿ ಏರ್ಪಾಡುಗಳನ್ನು ಮಾಡುತ್ತಾರೆ. ಇನ್ನೊಂದು ಸರಿ ಓದ್ತೀನಿ. ಈ ಸಾಂಸ್ಕೃತಿಕ ಶಕ್ತಿ ಕೇಂದ್ರದ ಕೀಲು ಕಡಾಣಿಗಳಾಗಿ ಅದ್ಭುತವಾಗಿ ಏರ್ಪಾಡುಗಳನ್ನು ಮಾಡುತ್ತಾರೆ. ಶಕ್ತಿ ಸಾಮರ್ಥ್ಯಗಳ ಶಿಖರವಾಗಿದ್ದಾರೆ ಎನ್ನುವುದನ್ನೂ ತಾವು ಬಲ್ಲವರಾಗಿದ್ದೀರಿ. ಅವರ ಈ ಪ್ರಯತ್ನವನ್ನು ನಾವೆಲ್ಲ ಸೇರಿ ಇನ್ನೂ ಪ್ರೋತ್ಸಾಹಿಸೋಣ. ಇಂದಿನ ವಾಚನ ವ್ಯಾಖ್ಯಾನ ಕಾರ್ಯಕ್ರಮದ ಹಾಗೂ ಉಪನ್ಯಾಸ ದೊಡ್ಡ ಜವಾಬ್ದಾರಿಯನ್ನು ಸಮರ್ಥವಾಗಿ ಸ್ವಾರಸ್ಯವಾಗಿ ನಡೆಸಿಕೊಂಡು ಡಾಕ್ಟರ್ ಜ್ಯೋತಿ ಶಂಕರ್ ಅವರು ಒಪ್ಪಿ ಸಿದ್ಧವಾಗಿರುವುದಕ್ಕೆ ತಮ್ಮೆಲ್ಲರ ಪರವಾಗಿ ಅವರನ್ನು ಅಭಿನಂದಿಸುತ್ತೇನೆ, ಯಶಸ್ಸು ಕೋರುತ್ತೇನೆ. ಜತೆಗೂಡಿ ಗಮಕಿಗಳಾಗಿ ಉತ್ಸಾಹಿಗಳು ಶಕ್ತರೂ ಆಗಿ ಒಂದು ಕಲಾವಿದರ ತಂಡವೇ ಸಜ್ಜಾಗಿರುವುದು, ಮುಕ್ತಾಯದ ನೃತ್ಯ ಮಂಗಲದ ಕಾರ್ಯಕ್ರಮದಲ್ಲಿ ಪ್ರಸಿದ್ಧರಾದ ಶ್ರೀ ಸಂದೇಶ್ ಭಾರ್ಗವ್ ಅವರು ಅವರ ಸಹಕಲಾವಿದರಾದ ಕೆಲವು ನೃತ್ಯಪಟುಗಳು ಕೂಡಿ ಸಮಾರಂಭದ ಮೆರುಗು ಹೆಚ್ಚಿಸಲಿರುವುದು ನಮ್ಮ ಸಂತೋಷ, ಸಂಭ್ರಮಗಳನ್ನು ಇನ್ನಷ್ಟು ಬೆಳೆಸಿ ನಿರೀಕ್ಷೆ ಹೆಚ್ಚಿಸಲಿರುವುದನ್ನು ಹೇಳುತ್ತಾ ಈ ಆರಂಭದ ಮಾತುಗಳನ್ನು ತಮ್ಮ ಅಪ್ಪಣೆ ಬೇಡಿ ನಾನು ಮುಗಿಸ್ತಾ ಇದ್ದೇನೆ. ಇದು ದೇವಡೂರನ್ನ ಇಷ್ಟು ಕಾಲದ ಮೇಲೆ ಅವರು ಆಮೇಲೆ ಆ ಮಹಾಕ್ಷತ್ರಿಯಕ್ಕೆ ಅವರಿಗೆ ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಬಂತು. ಅವರಿರಲಿಲ್ಲ ಆಗ. ಆದರೆ ಆಮೇಲೆ ಅವರು ಅನಾರೋಗ್ಯ ಆಸ್ಪತ್ರೆ, ಆಮೇಲೆ ಮನೆಗೆ ಬಂದ ಮೇಲೂ ಮಹಾಕ್ಷತ್ರಿಯ ದರ್ಶನ ಇದನ್ನು ಬರೋದು. ಆಮೇಲೆ ಶಂಕರರ ಬಗ್ಗೆಯೂ ಕೂಡ ಅದನ್ನು ಕೂಡ ಪ್ರಯತ್ನ ಮಾಡಿದರು. ಹಾಗೆ ಆಮೇಲೆ ಮಹಾಬ್ರಾಹ್ಮಣನ ಇಂಗ್ಲೀಷ್ಗೆ ಅನುವಾದ, ಹೆಚ್ಚು ಖ್ಯಾತಿ, ಹೆಚ್ಚು ಪ್ರಸಾರ ಕನ್ನಡದಲ್ಲಿ ಬರೆಯೋದಕ್ಕಿಂತ ಇಂಗ್ಲೀಷಲ್ಲಿ ಬರೆದರೆ ಇದೆ ಅಂತ ಅವ್ರಿಗೆ ಅನಿಸಿದೆ ಎಷ್ಟೋ ಸರಿ. ಅವರ ಸಂಸ್ಕೃತ, ಆಮೇಲೆ ತೆಲುಗು, ಕನ್ನಡ, ಇಂಗ್ಲೀಷಲ್ಲೂ ಅವ್ರ ಬರವಣಿಗೆ ಇದೆ. ಇಷ್ಟು ಭಾಷೆಗಳಲ್ಲಿ ಇಷ್ಟು ಪ್ರೌಢಿಮೆಯನ್ನು ಸಂಪಾದನೆ ಮಾಡಿ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಲಿಲ್ಲ ಅವರು. ಅದೇನು ವಿಶಿಷ್ಟ ವರ್ಗಕ್ಕೆ ಸೇರಿದವ್ರಿಗೆ ಮಾತ್ರ ಅದು ಸಿಗ್ತದೆ ಹಾಗೆ ಅವರು ಬರೀತಾರೆ. ಆದರೆ ಇದೇನಾದರೂ ಈಗ ಇಷ್ಟು ವರ್ಷಗಳ ಮೇಲೆ ಅವರು ನೆನೆಯೋದು, ಅವರ ಮಹಾಬ್ರಾಹ್ಮಣದ ವಸ್ತುವನ್ನು ಆಧರಿಸಿ
ಒಂದು ದೊಡ್ಡ ಪ್ರವಚನ ವ್ಯಾಖ್ಯಾನ ಮತ್ತು ಅದರ ನಿರೂಪಣೆ ನೃತ್ಯ ಸಂಬಂಧವಾಗಿ ಇದೆಲ್ಲ ಇದು ನನಗೆ ತುಂಬ ಸಂತೋಷದ ಸಂಗತಿ. ತಾವೆಲ್ಲ ವಿಶ್ವಾಸದಿಂದ ನೀವು ಬಂದಿದ್ದೀರಿ. ತಮಗೆ ನನ್ನ ನಮಸ್ಕಾರಗಳನ್ನು ತಿಳಿಸಿ. ನಾನು ಈ ಉದ್ಘಾಟನಾ ಸಮಾರಂಭಕ್ಕೆ ಕರೆಯೋದಕ್ಕೆ ಹೋದಾಗ ಶಾಸ್ತ್ರಿಗಳು ಇಲ್ಲ, ನಾನು ಮೈಸೂರಲ್ಲಿ ಇರೋದಿಲ್ಲ, ಬೆಂಗಳೂರು ಹೋಗಬೇಕಾಗಿದೆ, ಆಮೇಲೆ ನೋಡ್ತೀನಿ ಅಂತ ಹೇಳಿದ್ರು. ಬೆಂಗಳೂರಿಗೆ ಹೋದ್ಮೇಲೆ ನೀವು ಮಾಡ್ತಾ ಇರೋವಂಥದ್ದು ಭಾಳ ಅಪೂರ್ವ ಕಾರ್ಯಕ್ರಮ. ಈಗ ನಾನು ಅವ್ರಿಗೆ ಹೇಳಿದ್ದೆ, ಸರ್ ದೇವಡವ್ರ ಜೊತೆಗೆ ಮಾತಾಡಿ ಅವ್ರ ಜೊತೆಗೆ ಚರ್ಚಿಸಿ ಈ ವಿಷಯಗಳನ್ನೆಲ್ಲ ತಿಳ್ಕೊಂಡಂಥವ್ರು ನಮ್ಮಲ್ಲಿ ಈ ಹಿರಿಯ ತಲೆಮಾರಿನವರು ನೀವೊಬ್ಬರೇ ಇಲ್ಲಿರುವಂಥದ್ದು. ಅದರಿಂದ ನಿಮಗಿಂತಲೂ ಹೆಚ್ಚು ಸೂಕ್ತವಾದಂಥ ವ್ಯಕ್ತಿ ಈ ಕಾರ್ಯಕ್ರಮಕ್ಕೆ ಸಿಗೋದಿಲ್ಲ, ದಯವಿಟ್ಟು ಬರಬೇಕು ಅಂತ ಹೇಳಿದ್ದೆ. ಬೆಂಗಳೂರಿಗೆ ಹೋದ ಮೇಲೆ ಮನಸ್ಸು ಬದಲಾಯಿಸಿ ನನಗೆ ಫೋನ್ ಮಾಡಿದ್ರು, ಇಲ್ಲ ನಾನು ಬರ್ತೀನಿ ಅವತ್ತಿನ ದಿವಸ. ನಮ್ಮ ಪುಣ್ಯ ಶಾಸ್ತ್ರಿಗಳು ಇವತ್ತಿದ್ದಾರೆ. ಇವರಿಗೆ ಪರಂಪರೆಯಿಂದ ಒಂದು ಸಣ್ಣ ಗೌರವ ಸಮರ್ಪಣೆ. ಹೇಗೆ ಅಂತ ಮೊದಲು ನಾನು ಕೆಲವು ವಿಷಯಗಳನ್ನೇ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಡಾಕ್ಟರ್ ಜ್ಯೋತಿಶಂಕರ್ ಅವರು ಇದರ ಸಿದ್ಧತೆ ಮಾಡ್ತಾ ಬಂದಿದ್ದಾರೆ. ಇದು ಒಂದು ಅಧ್ಯಯನ ಬಿಟ್ಟು ಇನ್ನು ಯಾವ ಅಧ್ಯಯನದಲ್ಲೂ ತೊಡಗಿಕೊಂಡಿಲ್ಲ ಅವರು. ಡಾಕ್ಟರ್ ಜ್ಯೋತಿಶಂಕರ್ ಅವರು ನಮ್ಮ ಪರಂಪರೆಯ ಶ್ರೋತೃಗಳಿಗೆಲ್ಲ ಚಿರಪರಿಚಿತರಾಗಿರುವಂಥವ್ರು. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದಲ್ಲಿ ಕನ್ನಡ ಪ್ರಾಧ್ಯಾಪಕರ ಡಾಕ್ಟರ್ ಜ್ಯೋತಿಶಂಕರ್ ಸಾಹಿತ್ಯ, ಸಂಗೀತ, ಗಮಕ, ಉಪನ್ಯಾಸ ಕ್ಷೇತ್ರಗಳಲ್ಲಿ ಅಪಾರ ಸಾಧನೆ ಮಾಡಿದ್ದು ಇಂದು ಕರ್ನಾಟಕದ ಬಹುಬೇಡಿಕೆ ಉಪನ್ಯಾಸಕಾರರಾಗಿದ್ದಾರೆ. ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಹಿನ್ನೆಲೆಯಲ್ಲಿ ಸಮಗ್ರ ಹರಿದಾಸ ಸಾಹಿತ್ಯ ಒಂದು ವಿವೇಚನೆ, ಈ ಪ್ರಬಂಧಕ್ಕಾಗಿ ಅವರಿಗೆ ಡಿಲಿಟ್ ಪದವಿಯನ್ನು, ವೀರಶೈವ ಕಾವ್ಯಗಳಲ್ಲಿ ಅವತಾರದ ಪರಿಕಲ್ಪನೆ ಎಂಬ ಪ್ರಬಂಧಕ್ಕಾಗಿ PhD ಪದವಿಯನ್ನು ಪಡೆದಿದ್ದಾರೆ. ಪ್ರಾಚೀನ ಕನ್ನಡ ಕಾವ್ಯಗಳಲ್ಲಿ ಅಲಂಕಾರ, ಷಟ್ಪದಿ, ಹರಿದಾಸ ಸಾಹಿತ್ಯ, ಕುವೆಂಪು, ಹಂಪಿ, ಮಹಿಳಾ ಸಾಹಿತ್ಯದಲ್ಲಿ ಜೀವನ ಮೌಲ್ಯಗಳು ಮುಂತಾದ 25ಕ್ಕೂ ಹೆಚ್ಚಿನ ಕೃತಿಗಳನ್ನು ಡಾಕ್ಟರ್ ಜ್ಯೋತಿಶಂಕರ್ ಪ್ರಕಟಿಸಿದ್ದಾರೆ. ಇಲ್ಲಿ ಬರೆದಿದ್ದಷ್ಟನ್ನಾದರೂ ಓದ್ತೀನಿ. ಶಾಸ್ತ್ರೀಯ ಸೆಮಿನಾರುಗಳಲ್ಲಿ ಹರಿದಾಸ ಸಂಶೋಧನಾ ಪ್ರಬಂಧಗಳನ್ನು ಮಂಡಿಸಿ ಪ್ರಾತ್ಯಕ್ಷಿಕೆಗಳನ್ನು ನೀಡಿ ವಿದ್ವತ್ ವಲಯದ ಮೆಚ್ಚುಗೆ ಪಾತ್ರರಾಗಿದ್ದಾರೆ. ಆಕಾಶವಾಣಿ ಮತ್ತು ದೂರದರ್ಶನಗಳ ಕಲಾವಿದರಾಗಿರುವ ಡಾಕ್ಟರ್ ಜ್ಯೋತಿಶಂಕರ್ ಭಾಗವಹಿಸಿದ ಪದ ಸಂಸ್ಕೃತಿ, ಅರಿವಿನ ಶಿಖರ, ಲಯ ಸಂಭ್ರಮ ಮತ್ತು ಕಲೆ ಸಂಸ್ಕೃತಿಗೆ ಮೈಸೂರು ಅರಸರ ಕೊಡುಗೆ ಸರಣಿಗಳು ಅಪಾರ ಜನಮನ್ನಣೆಗೆ ಪಾತ್ರವಾಗಿವೆ. ಕನ್ನಡ ಸಾಹಿತ್ಯ, ಉಪನಿಷತ್, ಗೀತೆ, ಶಾಸನ ಮುಂತಾದ ಆಕರಗಳನ್ನು ಬಳಸಿ ಇವರು ರಚಿಸಿರುವ ಕುಮಾರವ್ಯಾಸನ ಕ್ಷಾತ್ರದ್ರೌಪದಿ, ಆದಿಪುರಾಣ, ಗಾಯತ್ರಿ, ಅಮ್ಮ, ಕೃಷ್ಣಂ ಒಂದೇ ಜಗದ್ಗುರುಂ, ಚಿಂತನ ರಾಮಾಯಣ ಮುಂತಾದ ಸಂಗೀತ ಮತ್ತು ನೃತ್ಯ ರೂಪಕಗಳು ಅಪಾರ ಜನಮನ್ನಣೆಗೆ ಪಾತ್ರವಾಗಿವೆ. ಗೋಖಲೆ ಸಾರ್ವಜನಿಕ ಸಂಸ್ಥೆ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ, ಪರಂಪರೆ ಮುಂತಾದ ವೇದಿಕೆಗಳಲ್ಲಿ ಇವರು ನೀಡಿದ ಸರಣಿ ಉಪನ್ಯಾಸಗಳು ಅಪಾರ ಜನಮನ್ನಣೆ ಗಳಿಸಿವೆ. ತಮ್ಮ ವಿಶ್ವವಿದ್ಯಾಲಯದ ಅಂದರೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ವಿವೇಕಾನಂದ ಅಧ್ಯಯನ ಕೇಂದ್ರದ ನಿರ್ದೇಶಕರಾಗಿ ಕೆಲಸ ನಿರ್ವಹಿಸುತ್ತಿದ್ದು ಅನೇಕ ಸಂಸ್ಥೆಗಳಲ್ಲಿ ಸಂದರ್ಶಕ ಪ್ರಾಧ್ಯಾಪಕರಾಗಿದ್ದಾರೆ. ವಿದೇಶಿ ವಿದ್ಯಾರ್ಥಿಗಳಿಗೆ ಕನ್ನಡ ಬೋಧಿಸುತ್ತಿದ್ದಾರೆ. 2025ರಲ್ಲಿ ಜರ್ಮನಿಯ ಫುರ್ಸ್ಬರ್ಗ್ ವಿಶ್ವವಿದ್ಯಾಲಯದಲ್ಲಿ ತೆಲುಗು-ಕನ್ನಡ ಕಾರ್ಯಾಗಾರದಲ್ಲಿ ಪ್ರಮುಖ ಸಂಪನ್ಮೂಲ ವ್ಯಕ್ತಿಯಾಗಿ ಪ್ರಾತ್ಯಕ್ಷಿಕೆಗಳನ್ನು ನೀಡಿದ್ದಾರೆ. ಇವರ ಸೇವೆಯನ್ನು ಗುರುತಿಸಿ ಇವರಿಗೆ ಬಂದ ಪ್ರಶಸ್ತಿಗಳ ಸಂಖ್ಯೆ ಅಪಾರ. ಮಹಾಬ್ರಾಹ್ಮಣ ನೃತ್ಯ ರೂಪಕದ ಕರ್ತೃಗಳು ಇವರೇ ಆಗಿದ್ದಾರೆ. ಈ ಸರಣಿಯ ಎಲ್ಲ ದಿನಗಳಂದು ಡಾಕ್ಟರ್ ಜ್ಯೋತಿಶಂಕರ್ ಅವರೇ ವ್ಯಾಖ್ಯಾನ ಉಪನ್ಯಾಸ ನೀಡಲಿದ್ದಾರೆ. ಆದ್ದರಿಂದ ಇವತ್ತು ಒಂದು ದಿವಸ ಮಾತ್ರ ಅವರು ಪರಿಚಯ ಮಾಡಿಕೊಟ್ಟಿದ್ದೇವೆ. ಈ ಸಲದ ಸರಣಿಯಲ್ಲಿ ಗಮಕ ವಾಚನಕ್ಕಾಗಿ ನಾವು ಎಲ್ಲ ಯುವ ಕಲಾವಿದರನ್ನ ತಗೊಂಡಿದ್ದೀವಿ. ನಾವು ಮೊದಲನೇ ದಿವಸ ಬಂದಿರುವಂಥವರು ವಿದ್ವಾನ್ ಶಶಾಂಕ್ ಎನ್, ಮೈಸೂರಿನ ಶ್ರೀ ನಾಗೇಶ್ ಹಾಗೂ ಶ್ರೀಮತಿ ಪದ್ಮಲತಾ ಅವರ ಪುತ್ರ, ಕರ್ನಾಟಕ ಶಾಸ್ತ್ರೀಯ ಸಂಗೀತ ತರಬೇತಿ ವಿದ್ವಾನ್ RS ನಂದಕುಮಾರ್ ಅವರಲ್ಲಿ ಗಮಕದ ಗುರುಗಳು ವಿದುಷಿ ಶುಭಾ ರಾಘವೇಂದ್ರ. ಗಮಕ ಕ್ಷೇತ್ರದಲ್ಲಿ ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿಯ ಶಿಷ್ಯವೇತನ ಪಡೆದಿದ್ದಾರೆ. ಆಕಾಶವಾಣಿ ಕಲಾವಿದರು, ಕಂಪ್ಯೂಟರ್ ಅಪ್ಲಿಕೇಶನ್ ಸ್ನಾತಕೋತ್ತರ ಪದವೀಧರ, ಕರ್ನಾಟಕ ಬ್ಯಾಂಕಿನ ಗುಬ್ಬಿ ಶಾಖೆಯ ಶಾಖಾಧಿಕಾರಿ. ನಾವು ಸಾಮಾನ್ಯವಾಗಿ ಇವರೆಲ್ಲರ ಪರಿಚಯಗಳನ್ನು ಅತ್ಯಂತ ಸಂಕ್ಷಿಪ್ತವಾಗಿ ಮಾಡಿಕೊಡ್ತೀವಿ.
ಯಾಕಂದರೆ ಅವರ ವಾಚನವೇ ಅವರ ಪರಿಚಯ. ನಾವು ಇನ್ನೇನು ಹೇಳಬೇಕಾಗಿಲ್ಲ. ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭಿಸಬೇಕು ಅಂತ ಕಲಾವಿದರನ್ನ ಕೇಳ್ತಾ ಇದ್ದೀನಿ. ನಮಸ್ಕಾರ. ಸ್ವಾತ್ಮಾರಾಮಂ ಏಕೋ ಕಡಿಮೆ ಮಾಡಿ. ನಿಜಾನಂದಂ ಶೋಕಮೋಹ ವಿವರ್ಜಿತಂ ಸ್ಮರಾಮಿ ಮನಸ ನಿತ್ಯಂ ಶ್ರೀ ವೆಂಕಟಾಚಲದೇಶಿಕಂ. ಶ್ರೀ ಗಣೇಶನ ಚರಣ ಕೆರಗುತ ವಾಗಧೀಶ್ವರಿಯನ್ನು ನಮಿಸುತ್ತ ಗಣೇಶರ ಮನದಿ ಭಾವಿಸಿ ಭಕ್ತಿ ಮಣಿವೆ ಸಾಗಬೇಕಿದೆ ಕಾವ್ಯ ನೌಕೆಯೊಳೀಗ ಮೊದಲನೆ ಹೆಜ್ಜೆಯಿಕ್ಕುತ್ತ ಮಾಗಬೇಕಿದೆ ಪದಗಳೆಲ್ಲವೂ ನಿಮ್ಮ ದಯೆಯಿಂದ. ಸಭಾ ಸರಸ್ವತಿಗೆ ನಮಸ್ಕಾರ. ಪಾರ್ವತಿ ಪರಶಿವನ ಮುದ್ದು ಕುವರ ಗಣಪನನ್ನು ವಿಘ್ನ ನಿವಾರಿಸೆಂದು ಪ್ರಾರ್ಥಿಸಿ, ತಾಯಿ ಶಾರದೆಯನ್ನು ಎರಡಕ್ಷರವನ್ನು ನಾಲಿಗೆಯಲ್ಲಿ ನುಡಿಸೆಂದು ಪ್ರಾರ್ಥಿಸಿ, ನನ್ನೆಲ್ಲ ಗುರು ಪರಂಪರೆಗೆ ಅಭಿವಂದಿಸಿ ಈ ವಾಚನ ಮತ್ತು ವ್ಯಾಖ್ಯಾನದ ಕಾರ್ಯಕ್ರಮವನ್ನು ತಮ್ಮೆಲ್ಲರ ಅನುಮತಿಯೊಂದಿಗೆ ಹಾಗೂ ಎದುರು ಭಾಗದಲ್ಲಿ ಕೂತಿರುವಂತಹ ಎಲ್ಲ ಹಿರಿಯರಿಗೆ, ವಿದ್ವಾಂಸರಿಗೆ ಮತ್ತು ಗುರುಗಳ ಪಾದಗಳಿಗೆ ಅಭಿವಂದಿಸಿ ಆರಂಭ ಮಾಡ್ತಾ ಇದ್ದೇವೆ. ದೇವುಡು ಅವರ ಮಹಾಬ್ರಾಹ್ಮಣ ಬಹಳ ದಿನಗಳಿಂದ ಆಲೋಚನೆಗೆ ಬಂದಂತಹ ಒಂದು ಪುಸ್ತಕ. ಈ ಕೃತಿಯನ್ನು ಕುರಿತು ಒಂದಷ್ಟು ಚರ್ಚೆ, ಆಲೋಚನೆಯನ್ನು ಅಥವಾ ಸಂಗತಿಗಳನ್ನು ಹಂಚಿಕೊಳ್ಬೇಕು ಅನ್ನುವಂಥ ತುಡಿತ ನಮ್ಮೆಲ್ಲರ ಒಳಗೂ ಇತ್ತು. ಅದು ಕೈಗೂಡಿದ್ದು ಇವಾಗ. ಕಾರ್ಯಕ್ರಮ ಆರಂಭ ಮಾಡೋಕ್ಕೆ ಮುಂಚೆ ದೇವುಡು ನರಸಿಂಹಶಾಸ್ತ್ರಿಗಳನ್ನು ಒಂದು ಸ್ವಲ್ಪ ಪರಿಚಯ ಮಾಡಬೇಕು ಅನ್ನುವಂಥ ಅಭಿಲಾಷೆ ಇದೆ. ಗುರುಗಳಾದ ಟಿ ವಿ ವೆಂಕಟಾಚಲ ಶಾಸ್ತ್ರಿಯವರು ವಿಸ್ತಾರವಾಗಿ ಹೇಳಿದರು. ಯಾಕಂದರೆ ನೋಡಿದವರು ಹೇಳಿದಾಗ ಭಾವದ ಸ್ಫುರಣೆ ಹೆಚ್ಚಾಗತ್ತೆ. ಅವ್ರು ಹೇಳ್ತಾ ಇದ್ರು ಬಂದು ಕೂತ್ಕೊಂಡಾಗ, ಎಂಥ ಎತ್ತರದ ಆಳು ಭೀಮಸೇನನ ಹಾಗಿದ್ರು ದೇವುಡು ಅಂತ ಹೇಳಿ ಅದನ್ನು ಹೇಳಿದ್ರು. ಅವ್ರ ಕೃತಿಗಳನ್ನು ನೋಡಿದಾಗ ನಮಗೆ ಅದರ ಹಿಂದಿರುವಂಥ ವ್ಯಕ್ತಿತ್ವ ಮತ್ತು ಆಲೋಚನೆಯ ಗಟ್ಟಿತನ ಅಂಥದೇ ಒಬ್ಬ ವ್ಯಕ್ತಿಯನ್ನು ಕಣ್ಣು ನಿಲ್ಲಿಸ್ಬಿಡುತ್ತೆ. ಅದಕ್ಕೆ ಈ ವ್ಯಾಸರಾವ್ ಅವರ ಪದ್ಯ ಶಾಸ್ತ್ರಿಗಳು ಅದನ್ನು ಉಲ್ಲೇಖಿಸಿ ಹೋದರು. ಉರುಳಿ ಹೋದ ಯುಗಗಳನ್ನು ಕಣ್ಣ ಮುಂದೆ ಮರಳಿಸುವಂತಹ ಈ ದೇವುಡು ಅದನ್ನು ಸಮಕಾಲೀನ ಬದುಕಿಗೆ ತರೋದಿದೆಯಲ್ಲ, ತುಂಬ ಕಷ್ಟದ ಕೆಲಸ. ಅದಷ್ಟೇ ಅಲ್ಲ, ದೇವಲೋಕ ಮರ್ತ್ಯಲೋಕಗಳನ್ನು ಬೆಸೆದು ಒಂದುಗೂಡಿಸುವ ಕೆಲಸವನ್ನು ಮಾಡಿದ್ದು ಈ ದೇವುಡು. ಅವರ ಮಗಳು ಕೂಡ ಇಲ್ಲೇ ಇದ್ದಾರೆ, ಮೊಮ್ಮಕ್ಕಳು ಎಲ್ಲರೂ ಇಲ್ಲೇ ಇದ್ದಾರೆ. ಯಾಕೆಂದರೆ ದೇವುಡು ಅವರಿಗೆ ಕನ್ನಡ ಭಾಷೆ, ಇಲ್ಲಿನ ಒಟ್ಟಾದಂತಹ ಸಂಸ್ಕೃತಿಯನ್ನು ಕುರಿತು ಅಪರಿಮಿತವಾದಂತಹ ಪ್ರೀತಿ ಇತ್ತು. ಮನೆ ಮಾತು ತೆಲುಗು ಅವರದ್ದು. ಆದರೆ ಅವರು ಯಾವಾಗಲೂ ಹೇಳಿದ್ದು, ಕನ್ನಡ ದೇಶವೇ ನನ್ನ ಮನೆ, ಕನ್ನಡ ಭಾಷೆಯೇ ನನ್ನ ಜೀವ ಭಾಷೆ ಅಂತ ಹೇಳಿದ್ರು. ಹಾಗೆ ಬದುಕಿದ್ರು ಕೂಡ. ಯಾಕೆಂದರೆ ಅವರು ಕನ್ನಡ ಅವರು ಬರೆದಿರೋ ಕ್ರಮ ನೋಡಿಬಿಟ್ರೆ ಹೇಗೆ ಬರೆದ್ರು ಇದನ್ನು ಹೀಗೆ ಅಂಥೇಳಿ ಅನ್ನಿಸ್ತಾ ಹೋಗುತ್ತೆ. ಹಾಗಂತ ಹೇಳಿದ್ರೆ ತೀರ ಕಂದಾಚಾರಕ್ಕೆ
ಸಿಕ್ಕ ಹಾಕ್ಕೊಂಡವರ ದೇವುಡು ಅವರು ಅಂಥೇಳಿ. ಅಂದರೆ ಅದಕ್ಕೆ ಒಂದು ಎಲ್ಲರೂ ಹೇಳುವಂಥ ಒಂದು ಪ್ರಸಂಗ ಇದೆ ದೇವುಡು ಅವರ ಬಗ್ಗೆ. ರೆವರೆಂಡ್ ಉತ್ತಂಗಿ ಚನ್ನಪ್ಪ ಅವರು ಒಂದು ಸರಿ ಅವರ ಮನೆಗೆ ಬರಬೇಕು ಅಂತ ಹೇಳಿ ದೇವುಡು ಅವರು ಆಹ್ವಾನ ಕೊಡ್ತಾರಂತೆ, ಬನ್ನಿ ಅಂತ ಹೇಳಿ. ಆಗ ಸುತ್ತ ಇದ್ದ ಜನ ಇಲ್ಲ, ದೇವುಡು ಅವರು ಬದುಕಿದ ಕಾಲಕ್ಕೆ ಇದು ಯಾವ ಸೀಮೆ ಲೆಕ್ಕಾಚಾರ ಈ ಮನುಷ್ಯಂದು, ಶುದ್ಧ ವೈದಿಕ ಸಂಪ್ರದಾಯದ ಶಾಸ್ತ್ರಿಗಳ ಮನೆಗೆ ಈ ಅನ್ಯಮತೀಯರನ್ನು ಕರೆದು ಊಟಕ್ಕೆ ಕೂರಿಸೋದು ಅಂತ ಹೇಳಿದ್ರೆ ಇದು ಯಾವ ಲೆಕ್ಕಾಚಾರ ಇದು ಅಂಥೇಳಿ ಸುತ್ತ ಇದ್ದವರೆಲ್ಲ ಮಾತಾಡಿದಾಗ ದೇವುಡಕ್ಕಿವರಿಗೂ ಇದು ಬಿತ್ತು. ಹಾಗಾಗಿ ಅವರು ತಮಗೆ ಯಾರು ಬೋಧನೆಯನ್ನು ಮಾಡ್ತಾಯಿದ್ರು, ಮೀಮಾಂಸಾ ಶಾಸ್ತ್ರಜ್ಞರಾದಂಥ ವೈದ್ಯನಾಥ ಶಾಸ್ತ್ರಿಗಳನ್ನು ಈ ಕುರಿತು ಪ್ರಶ್ನೆ ಮಾಡಿದ್ರು. ಯಾಕೆ ಈ ಪ್ರಸಂಗವನ್ನೇ ನಿಮ್ಮೊಂದು ಹೇಳ್ತಿದ್ದೀನಿ ಅಂದರೆ, ಮುಂದೆ ಮಹಾಬ್ರಾಹ್ಮಣವನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ ಇವೆಲ್ಲ ನಮಗೆ ತುಂಬ ಸಹಾಯ ಮಾಡುತ್ತೆ. ಆಗ ಅವರು ಕೇಳಿದಾಗ ಅವರು ಒಂದು ಉತ್ತರ ಹೇಳಿದ್ರಂತೆ, ದೇವುಡು ಅಕಸ್ಮಾತ್ ಕ್ರಿಸ್ತ ಏನಾದರೂ ನಿನ್ನ ಮನೆಗೆ, ಯೇಸು ಕ್ರಿಸ್ತ ನಿನ್ನ ಮನೆಗೆ ಊಟಕ್ಕೆ ಬಂದಿದ್ರೆ ನೀ ಏನು ಮಾಡ್ತಿದ್ದೆ ಅಂತ ಕೇಳಿದ್ರಂತೆ. ಆಗ ಅವರು, ಇಲ್ಲ, ಯೇಸು ಕ್ರಿಸ್ತ ಮನೆಗೆ ಬಂದರೆ ಅತ್ಯಂತ ಗೌರವದಿಂದ ಸ್ವಾಗತಿಸ್ತಿದ್ದೆ ಅಂತ ಹೇಳಿದ್ರಂತೆ. ಅದನ್ನೇ ಇಲ್ಲೂ ಮಾಡು, ಮತ್ತೆ ಮುಗೀತಲ್ಲ. ಆಗ ದೇವುಡು ನಡ್ಕೊಂಡಂತಹ ಕ್ರಮ ಇದೆಯಲ್ಲ, ಅವರನ್ನು ಸತ್ಕರಿಸಿ ನಾವು ದೇವರನ್ನು ಸಾಮಾನ್ಯವಾಗಿ ಪೂರ್ವಾಭಿಮುಖವಾಗಿ ಕೂಡಿಸ್ತೀವಲ್ಲ, ಅದೇ ಮಾದರಿಯಲ್ಲಿ ಕೂರಿಸಿ ನಮ್ಮನೆಗೆ ಇವತ್ತು ಸಾಕ್ಷಾತ್ ಯೇಸು ಕ್ರಿಸ್ತನೇ ಬಂದಿದ್ದಾನೆ, ಅದು ನಿಮ್ಮ ರೂಪದಲ್ಲಿ ಅಂತ ಹೇಳಿ ಅವರನ್ನು ಉಪಚಾರ ಮಾಡಿದ್ರಂತೆ. ಅದಕ್ಕೆ ಅವರು ಹೇಳಿದ್ರಂತೆ, ನಾನು ಯೇಸುವಿನ ಭಕ್ತ, ಯೇಸುವಿನ ಪ್ರತಿನಿಧಿ ಅಲ್ಲ ಅಂದಾಗ ದೇವುಡು ಇನ್ನೊಂದು ಮಾತು ಹೇಳ್ತಾರೆ, ಇದು ಅಂಡರ್ಲೈನ್ ಮಾಡಿಕೊಂಡ ವಾಕ್ಯ. ನಮ್ಮ ನಂಬಿಕೆ ಏನಂದರೆ ಭಗವಂತ ಭಕ್ತ ಪರಾಧೀನ, ಭಕ್ತನ ಮೂಲಕ ಭಗವಂತನ ಸಾನ್ನಿಧ್ಯ ಅನ್ನೋದು ನಮ್ಮ ಪದ್ಧತಿ. ಅದಕ್ಕೆ ನಮ್ಮ ದೇವಸ್ಥಾನದಲ್ಲಿ ಮೊದಲು ಗರುಡಗಂಬ ಅಥವಾ ನಂದಿಯನ್ನು ಸಂದರ್ಶನ ಮಾಡಿ ಅನಂತರ ಒಳಕ್ಕೆ ಹೋಗಿ ಗರ್ಭಗುಡಿಯ ಮೂರ್ತಿಯನ್ನು ನೋಡ್ತೀವಿ. ಹಾಗಾಗಿ ನಿಮ್ಮನ್ನು ನಾನು ಅದೇ ಕ್ರಮದಲ್ಲಿ ಕಾಣ್ತೀನಿ ಅಂಥೇಳಿ ಮಾತಾಡಿದ ದೇವುಡು ಅವರ ಆಲೋಚನೆಯ ಎತ್ತರ ಇದೆಯಲ್ಲ, ಅದು ಬಹಳ ದೊಡ್ಡದು ಅಂಥೇಳಿ ಅನಿಸುತ್ತೆ. ಇನ್ನು ಅವರ ಹುಟ್ಟಿನ ಬಗ್ಗೆ ಎಲ್ಲ ಶಾಸ್ತ್ರಿಗಳು ಪರಿಚಯ ಮಾಡಿಕೊಟ್ಟಿದ್ದಾರೆ. ತುಂಬ ಗಮನ ಸೆಳೆಯೋದೇನೆಂದರೆ, ದೇವುಡು ಅವರಿಗೆ ಈ ಹಾಡುಗಳನ್ನು ಕೇಳಿಸ್ಕೊಳ್ಳೋದು ಅಂದರೆ ಭಾಳ ಆಸಕ್ತಿ ಇತ್ತಂತೆ. ಹಾಗೆ ಅವರ ಬೀದಿಯಲ್ಲಿ ಅನೇಕ ಜನ ಹೆಣ್ಮಕ್ಳು ಕೂತ್ಕೊಂಡು ಈ ಸಂಪ್ರದಾಯ ಗೀತೆಗಳನ್ನು ಹಾಡ್ತಾಯಿದ್ರು. ತುಂಬ ಹಾಡುಗಳು ಇದ್ದಾವೆ, ಸಂಪ್ರದಾಯ ಗೀತೆಗಳು. ಪ್ರತಿಯೊಂದು ಪೂಜೆಗೆ, ವಿಧಾನಕ್ಕೆ, ಎಲ್ಲದಕ್ಕೂ ಸಂಪ್ರದಾಯ ಗೀತೆಗಳಿದೆ. ಅದರಲ್ಲೂ ಕೂಡ ದೇವುಡು ಹೋಗಿ ಭಾಗವಹಿಸ್ತಿದ್ರಂತೆ. ಆ ಹಿರಿಯ ಹೆಂಗಸರೆಲ್ಲ ಇವ್ರಿಗೊಂದಷ್ಟು ತಿಂಡಿನ ಕೈಗೆ ಹಾಕಿಬಿಟ್ಟು ಹಾಡುಗಳನ್ನು ಬರೆಸ್ತಿದ್ರಂತೆ. ಒಂದು ಸಂಘದಲ್ಲಿ ಒಂದು ಸರಿ ಚರ್ಚೆ ಆದಾಗ ಅವ್ರಿಗೊಂದು ಸವಾಲು ಹಾಕ್ತಾರಂತೆ ಒಬ್ಬರು. ಸರಿ, ಕೃಷ್ಣನ ಕಥೆ ಹೇಳ್ತಿರಲ್ಲ, ಕೃಷ್ಣ ಕೊಳಲು ಊದಿದಾಗ ಸುತ್ತ ಒಣಗೋಗಿದ್ದ ಗಿಡ ಮರ ಎಲ್ಲ ಚಿಗುರ್ತಿತ್ತು ಅಂತೆಲ್ಲ ಬರೀತೀರಲ್ಲ ನೀವು, ಕೃಷ್ಣನ ಕೊಳಲು ಯಾಕೆ ಚಿಗುರಲಿಲ್ಲ, ಅದು ಯಾಕೆ ಹಾಗೆ ಉಳ್ಕೊಂಡಿತ್ತು ಅಂತ ಪ್ರಶ್ನೆ. ಆ ಚಿಕ್ಕ ದೇವುಡು ಹೇಳಿದ್ದು, ಚಿಗುರು ಬಿಟ್ಟರೆ ನನ್ನನ್ನು ಎಸ್ದು ಬಿಡ್ತಾನೆ ಕೃಷ್ಣ ಅನ್ನೋ ಹೆದರಿಕೆಗೆ ಅದು ಚಿಗುರಲೇ ಇಲ್ಲ ಅನ್ನುವ ಉತ್ತರವನ್ನು ದೇವುಡು ಅವರು ಕೊಡ್ತಾರೆ. ಇಂತಹ ಅನೇಕ ಸಂಗತಿಗಳು ದೇವುಡು ಅವರ ಜೊತೆಗೆ ಇದೆ. ಏಕೆಂದರೆ ಅವರು ನಡೆಸಿದಂತಹ ಕಾರ್ಯ ಮತ್ತು ಮಕ್ಕಳ ಸಾಹಿತಿಯಾಗಿ, ಕಾದಂಬರಿಕಾರರಾಗಿ ಇದೆಲ್ಲ ನೋಡಿದ್ದು, ಮಹಾಬ್ರಾಹ್ಮಣವನ್ನು ನೋಡಿದಂತಹ ನಮಗೆ ಅವರು ಮಕ್ಕಳಿಗಾಗಿ ಬರೆದ ಕಥೆಗಳನ್ನು ನೋಡಿದಾಗ ಆಶ್ಚರ್ಯ ಅಂತ ಅನಿಸುತ್ತೆ. ದೇವುಡು ಅವರೇ ಹೀಗೂ ಬರೆದ್ರ ಅಂತ ಹೇಳಿ ಆ ಕಥೆಗಳನ್ನೆಲ್ಲ ಓದಿ ಪಂಜೆ ಅವರು ದೇವುಡನ್ನು ಕರೆದುಬಿಟ್ಟು ಹೇಳ್ತಾರಂತೆ. ಅವ್ರನ್ನ ತಬ್ಕೊಂಡ್ಬಿಡ್ತಾರಂತೆ. ತಬ್ಕೊಂಡು ಹೇಳ್ತಾರಂತೆ, ಕರ್ನಾಟಕದಲ್ಲಿ ಮಕ್ಕಳಿಗೆ ಕಥೆ ಬರೆಯೋರೇ ಇಲ್ಲವಲ್ಲ ಅಂತ ಯೋಚನೆ ಮಾಡ್ತಿದ್ದೆ. ನಿಮ್ಮ ಬುದ್ಧಿಯ ಕಥೆಗಳನ್ನು ಕಂಡುಬಿಟ್ಟು ವಿಷಪ್ಪ ಇನ್ನು ನಿರಾತಂಕವಾಗಿ ಸತ್ತು ಬಿಡಬಹುದು, ಇನ್ನೇನೂ ಚಿಂತೆ ಇಲ್ಲ, ನೀನಿದೀಯಾ ಅಂತ ಹೇಳಿದ್ರಂತೆ. ಅಂದರೆ ಈ ಎತ್ತರಗಳಿದೆಯಲ್ಲ, ಹಿರಿಯ ಒಬ್ಬ ಕವಿ
ಮತ್ತೊಬ್ಬನನ್ನು, ಯುವ ಪೀಳಿಗೆಯವನನ್ನು ಕಂಡು ಆಡುವ ಮಾತುಗಳು, ಅಥವಾ ಮಕ್ಕಳ ಕಥೆಗೆ ದೇವರು ಕೊಟ್ಟಂತಹ ಪ್ರಾಶಸ್ತ್ಯ, ಇದೆಲ್ಲ ತುಂಬ ದೊಡ್ಡ ಸಂಗತಿಗಳಾಗಿಯೇ ನಮ್ಮ ಮುಂದೆ ನಿಂತ್ಕೊಳ್ತವೆ. ವಿಶೇಷವಾಗಿ ಕನ್ನಡ ಜನತೆ ಅಕ್ಷರಸ್ಥರಾಗಕ್ಕೆ ಅವರು ಮಾಡಿದ ಸಾಕ್ಷರತಾ ಪ್ರಸಾರ, ವಯಸ್ಕರ ಶಿಕ್ಷಣ ಸಮಿತಿ ಅಂಥದ್ದು ಹುಟ್ಟಾಕೋಕ್ಕೆ ಕಾರಣ ಆಯಿತು. ದಪ್ಪ ದಪ್ಪ ಅಕ್ಷರಗಳಲ್ಲಿ ಪುಸ್ತಕಗಳನ್ನು ಪ್ರಿಂಟ್ ಮಾಡ್ತಾಯಿದ್ರು. ಅಂಥ ಕೆಲವು ಪುಸ್ತಕಗಳನ್ನು ನಾನು ನಮ್ಮ ಮನೆಯ ಅಟ್ಟದ ಮೇಲಿದ್ದದ್ದನ್ನು ಓದಿಯೇ ಬೆಳೆದಂಥವಳು. ಇದೆಲ್ಲವನ್ನು ದೇವರು ಮಾಡಿಕೊಂಡು ಬಂದಂಥವರು. ವಿಶೇಷವಾಗಿ ಸಂಸ್ಕೃತ, ಗೀತೆ ಇವೆಲ್ಲವೂ ಕೂಡ ದೇವರು ಅವರಿಗೆ ಅತ್ಯಂತ ಪ್ರಿಯವಾದಂತಹ ಸಂಗತಿ. ಯೋಗ ವಾಸಿಷ್ಠವನ್ನು ಜಯಚಾಮರಾಜೇಂದ್ರ ಗ್ರಂಥರತ್ನಮಾಲೆಗೆ ಸುಮಾರು 21 ಸಂಪುಟಗಳಲ್ಲಿ ದೇವರು ಅವರು ಅನುವಾದ ಮಾಡಿದ್ದಾರೆ. ಅತ್ಯುತ್ಕೃಷ್ಟವಾದಂತಹ ಒಂದು ಕೃತಿರತ್ನ ಅಂತ ಹೇಳೋದ್ರೆ ಅದು ಅತಿಶಯೋಕ್ತಿ ಆಗೋದಿಲ್ಲ. ಇಂತಹ ದೊಡ್ಡ ಕೆಲಸವನ್ನು ಮಾಡಿದಂಥವರು. ಅದರ ಜೊತೆಗೆ ಭಗವದ್ಗೀತೆಯನ್ನು ಹೇಗೆ ಸರಳವಾಗಿ ಅರ್ಥ ಮಾಡಿಕೊಳ್ಳಬಹುದು ಅನ್ನೋದಕ್ಕೆ ಪಠ್ಯವನ್ನು ಕೂಡ ಮಾಡಿದಂಥವರು ದೇವರು. ಇನ್ನು ದೇವರು ಇರ್ತಾ ಇದ್ದಂತಹ ರೀತಿ ಸಾಮಾನ್ಯವಾದ ಒಂದು ಈ ಖಾದಿ ಬಟ್ಟೆಯ ದಪ್ಪ ಬಟ್ಟೆ ಇರುವಂಥ ಒಂದು ಪಂಚೆ, ಮೇಲೊಂದು ಅಂಗಿ ಅಂಥದ್ದು, ಶರ್ಟು ಅಲ್ಲ, ಹಾಗಿದ್ಕೊಂಡದ್ದು. ಒಮ್ಮೆ ಬೆಂಗಳೂರಿನ ಓಣಿ ಆಂಜನೇಯ ದೇವಸ್ಥಾನದಲ್ಲಿ ದೇವಡವರು ಉಪನ್ಯಾಸ ಮಾಡ್ತಾ ಇದ್ದರಂತೆ. ಮುಖ್ಯಮಂತ್ರಿಗಳು ಸೇರಿ ಯಾರೋ ಶಾಸ್ತ್ರಿಗಳು ಕೂತ್ಕೊಂಡಿದ್ದಾರೆ, ಪುರಾಣದ ಕಥೆ ಹೇಳ್ತಿದ್ದಾರೆ ಅನ್ನೋ ದೃಷ್ಟಿಯಲ್ಲಿ ಎಲ್ಲರೂ ಬಂದು ಕೂತ್ಕೊಂಡ್ರಂತೆ. ಒಂದು ಅರ್ಥದಲ್ಲಿ ಏನೋ ಒಂದಷ್ಟು ಹೇಳ್ತಾರೆ, ಕೇಳ್ಕೊಂಡು ಎದ್ದು ಹೋಗೋದಷ್ಟೇ ಅನ್ನೋ ಲೆಕ್ಕಕ್ಕೆ ಬಂದಂಥವರು ದೇವರು ಭಾಷಣ ಆದಮೇಲೆ ಅವರು ದಿಗ್ಭ್ರಾಂತರಾಗಿ ನಿಮಗೇನು ಬೇಕು ಅಂತ ಕೇಳಿದ್ರಂತೆ. ಯಾರೇ ಆಗಿದ್ದರೂ ಏನು ಬೇಕು ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿಬಿಡ್ತಿದ್ರು. ದೇವರು ಹೇಳಿದ್ರಂತೆ, ನನಗೇನೂ ಬೇಕಾಗಿಲ್ಲ, ಆದರೆ ಈ ದೇವಸ್ಥಾನಕ್ಕೆ ಜಾಗ ಇಲ್ಲ, ಇಲ್ಲಿ ಪ್ರವಚನ ಆಗತ್ತೆ, ಜನ ಬರ್ತಾರೆ, ಹಾಗಾಗಿ ಅದನ್ನು ಸಿದ್ಧ ಮಾಡ್ಕೊಳ್ಳೋಕ್ಕೆ ಒಂದಷ್ಟು ಜಾಗವನ್ನು ಮಂಜೂರು ಮಾಡಿಕೊಡಿ, ಆದ್ದರಿಂದ ಒಳ್ಳೆಯದಾಗತ್ತೆ ಅಂತ ಹೇಳಿದ್ರಂತೆ. ಇದು ದೇವರು ಅವರ ರೀತಿ. ಶಾಸ್ತ್ರಿಗಳು ಹೇಳಿದ್ರು, ಇಂಗ್ಲೀಷ್ನಲ್ಲಿ ಬಹಳ ಪ್ರೌಢಿಮೆ ಇದ್ದಂಥವರು ಅಂಥೇಳಿ. ಗಾಂಧೀಜಿಯವರು 1936ರಲ್ಲಿ ಬೆಂಗಳೂರಿಗೆ ಬಂದಾಗ ರಾಜಾಜಿಯವರು ಇಂಗ್ಲೀಷ್ನಲ್ಲಿ ಉಪನ್ಯಾಸ ಮಾಡ್ತಿದ್ರಂತೆ. ಅಲ್ಲಿಯೇ ಕೂತ ಕಡೆಯಲ್ಲೇ, ಅಂದರೆ ನಾವಿಬ್ಬರು ಕೂತಿದ್ದೀವಲ್ಲ ಹೀಗೆ ಅಂತಲೇ ಇಟ್ಕೊಳ್ಳೋಣ, ಮಾಡಿದ ಉಪನ್ಯಾಸವನ್ನು ಅಲ್ಲಿಯೇ ಕನ್ನಡಕ್ಕೆ ತರ್ಜುಮೆ ಮಾಡಿ ಪೂರ್ಣವಾಗಿ ದೇವರು ಅವರು ಹೇಳ್ತಾ ಇದ್ರಂತೆ. ಅದನ್ನು ನೋಡಿ ರಾಜಾಜಿ ಹೇಳಿದ್ರಂತೆ, ನನ್ನ ಇಂಗ್ಲೀಷ್ ಭಾಷಣಕ್ಕಿಂತ ದೇವರು ಅವರ ಕನ್ನಡ ಉಪನ್ಯಾಸವೇ ತುಂಬ ಸೊಗಸಾಗಿದೆ ಅಂಥೇಳಿ ನನಗೆ ಜನ ನೋಡಿದ್ರೆ ಅರ್ಥ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ರಾಜಾಜಿಯವರು ರಿಮಾರ್ಕ್ಸ್ ಹಾಕಿದ್ದಾರೆ ಅಲ್ಲಿ. ಹೀಗೆ ಅವರಿದ್ದದ್ದು ಬಹಳ ವಿಶೇಷ ಅಂಥೇಳಿ ಅಂದರೆ ಚಂದ್ರಶೇಖರ ಭಾರತಿಗಳು ಅವರ ಗುರುಗಳಾಗಿತ್ತು. ಇದು ಅಂದರೆ ಇದನ್ನು ಓದಿದಾಗ ಅರ್ಥವಾದಂತಹ ಸಂಗತಿ. ಅವರ ಹತ್ತಿರ ಪಾಠ ಹೇಳಿಸ್ಕೊಂಡಂಥವರು ದೇವರು ಅವರು. ಅದಷ್ಟೇ ಅಲ್ಲ, ದತ್ತಾತ್ರೇಯನನ್ನು ಕುರಿತಂತೆ ಅಪರಿಮಿತವಾದಂತಹ ಆಸಕ್ತಿ ಇದ್ದದ್ರಿಂದ ಅವರಿಂದಲೇ ಉಪದೇಶವನ್ನು ಕೂಡ ಪಡ್ಕೊಂಡಂಥವರು. ಹೀಗಾಗಿ ದತ್ತ ಗುರು ಪರಂಪರೆ ಮತ್ತು ಅದ್ವೈತ ಸಾಹಿತ್ಯ, ಅದಲ್ಲದೆ ಭಾರತೀಯ ಸಂಸ್ಕೃತಿಯನ್ನು ಪೂರ್ಣ ಪ್ರಮಾಣದಲ್ಲಿ ಪಡ್ಕೊಂಡಂಥವರು ದೇವರು. ಹೀಗಾಗಿ ಅವರ ಕೃತಿ ಇನ್ನು ಮುಂದಿನ ಅಷ್ಟೂ ದಿನ ದೇವರು ಅವರ ಬೇರೆ ಬೇರೆ ಮುಖಗಳನ್ನು ನಾವು ಪರಿಚಯ ಮಾಡ್ಕೋತಾ ಇದ್ದೇವೆ. ಆದರೆ ಇವತ್ತು ಆರಂಭ ಆಗಿರೋದ್ರಿಂದ ದೇವರು ಅವ್ರ ಬಗ್ಗೆ ಒಂದಷ್ಟು ಸಂಗತಿಗಳನ್ನು ನಿಮ್ಮ ಜೊತೆಗೆ ಹಂಚ್ಕೋಬೇಕಿತ್ತು. ಮಯೂರ ಅನ್ನುವಂತಹ ಸಿನಿಮಾ ನಾವೆಲ್ಲ ನೋಡಿರೋದು, ಇಷ್ಟಪಟ್ಟಿರೋದು. ಅದಕ್ಕೂ ಕೂಡ ಅದರ ಹಿಂದೆ ಅದರ ಕಥೆ, ಆ ಕಾದಂಬರಿ ಕೂಡ ದೇವರು ಅವರದ್ದೇ. ಹೀಗಾಗಿ ದೇವರು ಅವರ ಪ್ರಕಾಂಡ ಪಾಂಡಿತ್ಯ, ದೇವರು ಅವರಿಗೆ ಸಿದ್ಧಿಸಿದ್ದ ಆ ಎಲ್ಲ ಸಂಗತಿಗಳು ಅವರ ಕಾದಂಬರಿಗಳನ್ನು ಈ ಮಟ್ಟಕ್ಕೆ ತರೋದಕ್ಕೆ ಸಾಧ್ಯ ಆಯಿತು. ನಮ್ಮ ಮುಂದಿರುವಂಥದ್ದು ನೇರವಾಗಿ ಮಹಾಬ್ರಾಹ್ಮಣ ಕೃತಿ.
ಇದರ ಮೇಲೆ ದೇವರು ಅವರೇ ಒಂದಷ್ಟು ಸಂಗತಿಗಳನ್ನು ನಮ್ಮ ಜೊತೆಗೆ ಹಂಚ್ಕೊಳ್ತಾರೆ. ಇದು ಹೇಗೆ ಆಯಿತು ಅನ್ನುವಂಥದ್ದನ್ನೆಲ್ಲ ಅವರು ಹೇಳ್ಕೊಂಡಿದ್ದಾರೆ ಆರಂಭದಲ್ಲಿ. ಇದನ್ನು ಬರೀಬೇಕಾದ್ರೆ ಕಾದಂಬರಿ ಅಂದ್ಕೊಂಡಾಗ ಒಂದು ಕಥೆ ನಡ್ಕೊಂಡು ಹೋಗುತ್ತೆ, ಒಂದಷ್ಟು ಪಾತ್ರಗಳಿರುತ್ತೆ, ಅದರಲ್ಲಿ ಇತಿಹಾಸವೋ ಸಮಾಜವೋ ಏನೋ ಒಂದಷ್ಟಿರುತ್ತೆ. ಆದರೆ ಮಹಾಬ್ರಾಹ್ಮಣವನ್ನು ಓದಕ್ಕೆ ಹೊರಟಾಗ ಪ್ರತಿ ಪುಟದಲ್ಲಿ ಎದುರಾಗುವ ಸವಾಲು ಅಂದರೆ ಈ ವಾಕ್ಯಗಳನ್ನು ದೇವರು ಎಲ್ಲಿಂದ ತಗೊಂಬಂದಿದ್ದಾರೆ ಅಂಥೇಳಿ ಹುಡುಕೋದಿದೆಯಲ್ಲ, ಅದು ತೀರ ಕಷ್ಟದ ಸಂಗತಿ. ಗೀತೆ ಇದೆ, ಅಲ್ಲಿ ಉಪನಿಷತ್ಗಳಿವೆ, ಮತ್ತು ವಿವೇಕ ಚೂಡಾಮಣಿ, ಹೀಗೆ ಎಲ್ಲೆಲ್ಲಿಂದ ತಗೊಂಬಂದಿದ್ದಾರೆ ಅನ್ನೋದನ್ನು ನೋಡ್ಕೊಳ್ತಾ ಹೋಗೋದಿದೆಯಲ್ಲ, ಅದು ತುಂಬ ಕಷ್ಟ. ಅದಷ್ಟನ್ನೆಲ್ಲ ತಂದು ಈ ಕನ್ನಡದ ಜಾಯಮಾನಕ್ಕೆ ಹೊಂದಿಸೋದಿದೆಯಲ್ಲ, ಅದು ಇನ್ನೂ ಕಷ್ಟದ ಕೆಲಸ. ಅದನ್ನು ಸಾರ್ಥಕವಾಗಿ ದೇವರು ಅವರು ಮಾಡಿದ್ದಾರೆ. ಅದರಲ್ಲಿ ಅವರೇ ಹೇಳ್ತಾರೆ, ಇದರಲ್ಲಿ ಕೆಲವು ಸ್ವಾನುಭವದಿಂದ ಬಂದದ್ದು, ಕೆಲವು ಪರಾನುಭವದಿಂದ ಬಂದದ್ದು, ಕೆಲವು ಬರೀತಿದ್ದಾಗ ತಾನಾಗೆ ಬಂದಂತಹ ಸಂಗತಿಗಳು. ಇದು ನಾವು ತೀರಾ AI ಕಾಲದಲ್ಲಿ ಬದುಕ್ತಿದ್ದೀವಿ. ಈ ಪರಾನುಭವ ಅನ್ನುವುದನ್ನು ಒಪ್ಕೊಳ್ಳೋದಕ್ಕೆ ಮನಸ್ಸು ಅಷ್ಟೊಂದೇನು ಸಿದ್ಧವಾಗಲ್ಲ. ಹೇಗೆ ಬರುತ್ತೆ, ಹೇಗೆ ಯಾವುದೋ ಮಾತುಗಳು ಕಿವಿಯಲ್ಲಿ ಕೇಳಲ್ಪಡತ್ವೆ, ಇದಕ್ಕೆ ಆಧಾರ ಏನು ಅನ್ನುವಂಥ ಪ್ರಶ್ನೆ ಎಲ್ಲ ಉದ್ಭವಿಸ್ಬಿಡುತ್ತೆ ಭಾಳ ಸಹಜವಾಗಿ. ಆದರೆ ಅವರ ಅನುಭವದ ಆಳಕ್ಕೆ ಇಳಿದಾಗ, ಏಕೆಂದರೆ ಅವರು ಸ್ಪಷ್ಟವಾಗಿ ಹೇಳ್ತಾರೆ, ರುದ್ರ ಪ್ರತ್ಯಕ್ಷನಾದ ಸಂದರ್ಭ ಮುಂದೆ ಕಥೆಯಲ್ಲಿ ಬರುತ್ತೆ. ಅದು ಅಂಥ ಸಂದರ್ಭದಲ್ಲಿ ದೇವತೆಗಳು ಬಂದು ಮಾತಾಡಿದ್ದು ಇದೆಲ್ಲ ಸ್ವಾನುಭವಕ್ಕೆ ಸೇರಿದಂತಹ ಸಂಗತಿಗಳು. ಒಂದು ಅನುಷ್ಠಾನದ ಸಾಧನೆಯ ಪರಂಪರೆಯಲ್ಲಿ ಹೊರಟವರಿಗೆ ಇದೆಲ್ಲವೂ ಕೂಡ ಸಹಜ ವಿಷಯ ಅಂಥೇಳಿ ಭಾಸವಾಗತ್ತೆ. ಯಾರು ಬಂದು ಮಾತಾಡ್ತಾರೆ ಅನ್ನೋದು ಅಥವಾ ಧ್ವನಿಯನ್ನೂ ಸ್ಪಷ್ಟವಾಗಿ ಕೇಳಿಸ್ಕೊಳ್ಳುವಂತಹ ಅವಕಾಶ ಪೂರ್ಣ ಪ್ರಮಾಣದಲ್ಲಿ ಇರುತ್ತೆ. ಆ ನೆಲೆ ಅಲ್ಲದೆ ಹೊರಗಡೆ ನಿಂತ್ಕೊಂಡು ಮಾತಾಡಿದಾಗ ಇದು ಏನು ಬರೆದಿದ್ದಾರೆ, ಕಾನ್ವರ್ಸೇಷನ್ನ ಎತ್ತರ ಏನು ಅಂಥೇಳಿ ನೋಡೋಕ್ಕೆ ಆಗತ್ತೆ. ಇವೆರಡನ್ನೂ ಕೂಡ ನಾವು ಆರಂಭದಲ್ಲೇ ಒಂದು ಕ್ಲಿಯರ್ ಕಟ್ಟಾಗಿ ಇಟ್ಕೊಂಡು ಬಿಟ್ಟರೆ ಮುಂದಿನ ಪ್ರಯಾಣ ಬಹುಶಃ ಸುಲಭ ಆಗತ್ತೆ. ಯಾಕೆ ಅಂತಂದರೆ, ಸಾಧಕನಾಗಿ ನಿಂತ ದೇವುದು ಅವರ ಮುಖ ಇದೆಯಲ್ಲ, ಅದು ಬೇರೆಯದೇ ಬಗೆಯದ್ದು. ಸಾಧಕನಾಗಿ ನಿಂತುಕೊಂಡಾಗ ಯಾರ್ಯಾರ ಜೊತೆಗೆ ಅವರು ಮಾತಾಡ್ತಿದ್ರು ಅಥವಾ ಅವರ ಮುಂದೆ ಯಾರು ಬಂದು ನಿಲ್ತಾ ಇದ್ರು ಅನ್ನೋದಿದೆಯಲ್ಲ, ಇವೆಲ್ಲ ಪೂರ್ತಿ ಅಪರೋಕ್ಷ ಅನುಭೂತಿಯನ್ನು ಕುರಿತಿರುವಂತಹ ಚಿಂತನೆಗಳು. ಹಾಗಾಗಿ ಅವರು ತುಂಬ ಸ್ಪಷ್ಟವಾಗಿ ಹೇಳುತ್ತಾರೆ, ರುದ್ರ ಬಂದಾಗ ನನಗೆ ಕಂಡದ್ದು. ರುದ್ರನ ಕಾನ್ವರ್ಸೇಷನ್ ನೀವು ಕೇಳಿದಾಗ ನಿಮ್ಗೆ ಅರ್ಥ ಆಗುತ್ತೆ ಅದು ಹೇಗೆ ಮಾತಾಡಬಲ್ಲ ರುದ್ರ ಅಂತ ಹೇಳಿ. ಮತ್ತು ಪ್ರಾಣಾಗ್ನಿಹೋತ್ರ, ಪಂಚಾಗ್ನಿ ವಿದ್ಯಾ, ಇದನ್ನೆಲ್ಲ ಅದನ್ನು ಅಭ್ಯಾಸ ಮಾಡಿದವರ ಬಾಯಿಂದ ಕೇಳಿತ್ತು. ಇವತ್ತೂ ಅಗ್ನಿವಿದ್ಯೆಯನ್ನು ಅಭ್ಯಾಸ ಮಾಡುವಂತಹ ಸಾಕಷ್ಟು ಜನ, ತುಂಬ ಎಣಸಕ್ಕಾಗದೇ ಇರುವಷ್ಟು ಜನ ಅಂತಲ್ದೇ ಇದ್ದರು, ಅಗ್ನಿಯನ್ನು ಆರಾಧಿಸುವ ಜನ ನಮ್ಮ ನಡುವೆ ಈಗಲೂ ಇದ್ದಾರೆ. ಕರ್ನಾಟಕದಲ್ಲೂ ಒಂದು 5 ಜನ ಇದ್ದಾರೆ. ಸುಮಾರು 95-100 ವರ್ಷಗಳ ಗ್ರಾಹಸ್ಥ್ಯ ಅಗ್ನಿಯನ್ನು ಇವತ್ತಿಗೂ ಕಾಪಾಡಿಕೊಂಡು ಬಂದಿರುವಂತಹ ಕುಟುಂಬಗಳನ್ನು ನಾನೂ ಕೂಡ ನೋಡಿದ್ದೇನೆ. ಅದೇ ಅಗ್ನಿಯನ್ನು ಮುಂದುವರಿಸ್ಕೊಂಡು ಬಂದಿರುವಂತಹ ಕುಟುಂಬಗಳು ಇದ್ದಾವೆ. ಅದೇ ನಿಯಮಗಳನ್ನು ಪಾಲಿಸ್ಕೊಂಡು ಅವರೆಲ್ಲ ಬದುಕ್ತಾ ಇದ್ದಾರೆ. ಮತ್ತು ಅನೇಕವು ಗಾಯತ್ರಿ ಸಾಕ್ಷಾತ್ಕಾರದ ಭಾಗ, ಅದ್ಭುತವಾಗಿ ಬಂದಿರುವಂತಹ ಭಾಗ. ಅದಕ್ಕೆ ಮುಂಚೆ ಬಂದಿರುವಂತಹ ಬ್ರಹ್ಮಣಸ್ಪತಿ, ಪೂಷ, ಇವೆಲ್ಲ ತಾವಾಗೇ ಬಂದಂಥವು, ತಾವಾಗಿಯೇ ಹೊಳೆದಂಥವು ಅಥವಾ ತಾವಾಗಿಯೇ ಬರೆಸಲ್ಪಟ್ಟಂಥವು. ಅಂಥದನ್ನು ನಾನು ಹಾಗೆಯೇ ದಾಖಲು ಮಾಡಿದ್ದೀನಿ ಅಂಥೇಳಿ ದೇವರು ಬರೀತಾರೆ. ಅದರ ಜೊತೆಗೆ ಅವರು ವ್ಯಕ್ತಿಗಳಲ್ಲಿ ಹರಡುವ, ವ್ಯವಹಾರ ಗೋಚರವಾಗಿ ನಡೀತಿರುವ ಎಲ್ಲ ಸಂಗತಿಗಳನ್ನು ಕಂಡು ಒಂದಷ್ಟು ಶಬ್ದಗಳನ್ನು ಹಾಕ್ತಾರೆ. ಧರ್ಮ ಪರಿಷತ್ತು, ಬ್ರಹ್ಮ ಪರಿಷತ್ತು.
ನಾವು ಯಾವ್ಯಾವುದೋ ಪರಿಷತ್ತುಗಳನ್ನು ನೋಡ್ತಾ ನಮಗೆ ಧರ್ಮ ಪರಿಷತ್ ಅಂದರೆ ಹೇಗೆ ನಡೀಬಹುದು, ಬ್ರಹ್ಮಜ್ಞಾನಿಗಳು ಕೂತು ಬ್ರಹ್ಮ ಪರಿಷತ್ತನ್ನು ನಿಂತಾಗ ಅಲ್ಲಿ ನಡೆಯುವ ಸಂಭಾಷಣೆ ದಿಗ್ಲಾಗಿಬಿಡುತ್ತೆ ನಮಗೆ. ಯಾವ ಮಟ್ಟದಲ್ಲಿ ಮಾತಾಡ್ತಾರೆ ಇವರೆಲ್ಲ ಅಂಥೇಳಿ. ಯಾಜ್ಞವಲ್ಕ್ಯರು, ಗಾರ್ಗಿ ಇವರೆಲ್ಲ ಕೂತ್ಕೊಂಡು ನಡೆಸುವ ಸಂಭಾಷಣೆ ಬ್ರಹ್ಮ ಪರಿಷತ್ತಿನಲ್ಲಿ. ಅದನ್ನು ದಾಖಲೆಗಳನ್ನು ಮಾಡಬೇಕಾದ್ರೆ ಶಾಸ್ತ್ರ ವಿಷಯ ಮತ್ತು ಎಷ್ಟನ್ನೆಲ್ಲ ಓದಿ ಕೊನೆಗೊಂದು ವಾಕ್ಯ ಬರೀತಾರೆ, ಅದ್ಭುತ ಅಂತ ನನಗನ್ನಿಸಿದ್ದು. ಗುರುಕೃಪೆಯಿಂದ ಮೂಸೆಯಲ್ಲಿ ಇಟ್ಟು ಕರಗಿಸಿ ಎರಕ ಹೊಯ್ದಿರುವ ಬೊಂಬೆ ಇದು, ಅದು ಮಹಾಬ್ರಾಹ್ಮಣ. ಇದು ದೇವುಡು ಅವರ ಮನಸ್ಥಿತಿ. ನಾನು ಬರೆದೆ ಅನ್ನುವುದಕ್ಕಿಂತ ಅದು ಗುರುಕೃಪೆಯ ಮೂಸೆಯಲ್ಲಿ ಎರಕ ಹೊಯ್ದ ಸಂಗತಿಯಾಗಿದ್ದರಿಂದ ಈ ಕೃತಿ ಹೀಗೆ ಮೂಡಿ ಬಂದಿದೆ ಅನ್ನುವುದನ್ನು ಅಂಟಿಸಿಕೊಳ್ಳದೆ ಹೇಳುವ ಒಂದು ಕ್ರಮ. ಗುರುಪರಂಪರೆಯಲ್ಲಿ ಅಭ್ಯಾಸ ಮಾಡಿ ಬಂದವರಿಗೆ ಅದು ಬಹಳ ಸ್ಪಷ್ಟ. ದೇಹಕ್ಕೂ ಮಾಡುವ ಕೆಲಸಕ್ಕೂ ಯಾವ ಸಂಬಂಧವೂ ಇರುವುದಿಲ್ಲ. ಏನು ನಡೆಯುತ್ತೋ ಅವೆಲ್ಲವೂ ಗುರುವೇ ನಡೆಸುವುದು ಅನ್ನುವ ಅಚಲವಾದಂತಹ ನಂಬಿಕೆ. ಅಂಥದನ್ನು ನಾನು ಬರೆದಿದ್ದೀನಿ. ನಾನು ಅದನ್ನು ಉನ್ಮನೀಭಾವ ಅಂಥೇಳಿ ಕರಿತೀನಿ. ಗುರು ಭಕ್ತ ಆದರೆ ಇದನ್ನು ಗುರು ಕೃಪೆ, ಗುರುಪಾದ ಅಂಥೇಳಿ ಕರೀತಾನೆ. ಇಡೀ ಮಹಾಬ್ರಾಹ್ಮಣ ಅದಕ್ಕೊಂದು ಸಾಕ್ಷಿಯಾಗಿದೆ ಅನ್ನೋದು ಈ ಕೃತಿಯ ಬಗ್ಗೆ. ಯಾತಕ್ಕಿದನ್ನು ಬರೀಬೇಕಾಯಿತು ಅನ್ನೋದ್ರ ಬಗ್ಗೆ ದೇವರು ಇನ್ನೊಂದು ಮಾತು ಹೇಳ್ತಾರೆ. ಜಗತ್ತು ಅವರು ಬರೆದ ಕಾಲದಲ್ಲಿ ಇಷ್ಟೊಂದು ಹೊಸ ಯುಗಕ್ಕೆ ಹೋಗಿರಲಿಲ್ಲ. ಆದರೂ ಅವತ್ತು ಅವರಿಗೆ ಅನಿಸಿದ್ದು ಹೊಸ ಯುಗದ ಹಾದಿಯಲ್ಲಿ ಜಗತ್ತಿದೆ, ಭಾರತ ಸ್ವತಂತ್ರವಾಗಿದೆ, ಜಗತ್ತಿಗೆ ಹೊಸ ಬೆಳಕು ಬೇಕಾಗಿದೆ. ವಿವೇಕಾನಂದ ರಾಮಕೃಷ್ಣರಂತೆ ಅನುಭವ ವೇದಾಂತವನ್ನು ಲೋಕಕ್ಕೆ ನೀಡಿ ತಾನೂ ಉದ್ಧಾರವಾಗಿ ಲೋಕವನ್ನೂ ಉದ್ಧಾರ ಮಾಡುವ ಕಾರ್ಯ ಭಾರತದ್ದು. ಇದು ದೊಡ್ಡ ಜವಾಬ್ದಾರಿ. ಹಾಗಾಗಿ ಇನ್ನು ಮುಂದೆ ನೃತ್ಯ ರೂಪಕದವರೆಗೆ ಎಲ್ಲೆಲ್ಲಿ ಬ್ರಾಹ್ಮಣ ಅನ್ನುವ ಪದದ ಬಳಕೆಯಾಗತ್ತೆ ಅದನ್ನೆಲ್ಲ ತಾವು ಬ್ರಹ್ಮಜ್ಞಾನಿ ಎಂದೇ ಭಾವಿಸಿ ಅದನ್ನು ಅರ್ಥ ಮಾಡಿಕೊಳ್ಬೇಕು ಅನ್ನುವುದು ನನ್ನ ಪ್ರಾರ್ಥನೆ ನಿಮಗೆ. ಯಾಕಂದರೆ ದೇವರು ಬರೆದಿರೋದೇ ಆ ಉದ್ದೇಶದಲ್ಲಿ. ಜಾತಿವಾಚಕ ಶಬ್ದವಾಗಿ ಅವರು ಬ್ರಾಹ್ಮಣ ಅನ್ನೋದನ್ನು ಹೇಳುವುದಿಲ್ಲ. ಹಾಗಾಗಿ ಬ್ರಾಹ್ಮಣ ಅನ್ನುವಂಥದ್ದು ಗಾಯತ್ರಿ ಉಪಾಸನೆ, ಸಾಧನೆ ಮತ್ತು ಯಾರು ಬೇಕಾದರೂ ಕೂತು ಸಾಧಿಸಬಹುದಾದ, ಆದರೆ ಸಾಧನೆಯ ಹಾದಿ ಕಷ್ಟವಿದೆ. ವಿಶ್ವಾಮಿತ್ರರ ಕಷ್ಟ ನಮಗೆ ಅರ್ಥ ಆಗುತ್ತೆ ಕಾದಂಬರಿಯಲ್ಲಿ, ಏನೇನು ಆಗುತ್ತೆ ಅನ್ನುವಂಥದ್ದು. ಹಾಗಾಗಿ ತಾವು ದಯವಿಟ್ಟು ಅದನ್ನು ಇಡೀ ಪದವನ್ನು ಹಾಗೆಯೇ ಪರಿಭಾವಿಸಬೇಕು. ಹೀಗೆ ಅಂತಹ ಜಾಡನ್ನು ಹಿಡಿಯಬೇಕು ಅಂಥೇಳಿ ಹೇಳ್ತಾರೆ. ಮತ್ತು ಭಾರತದ ಖಂಡದ ಆತ್ಮ ಪರಕೀಯರ ದಾಳಿಯಿಂದ ಪಾತಾಳಕ್ಕಿಳಿಯದೆ ನಿಂತಿರೋದಕ್ಕೆ ಕಾರಣ ಇದರ ಒಳಗಿರುವಂತಹ ಸಿದ್ಧಿಗಳು, ಸಾಧಕರು, ಮಹರ್ಷಿಗಳ ತಪಸ್ಸು ಮತ್ತು ಅವರಿಗಿದ್ದಂತಹ ಧಾರಣ ಶಕ್ತಿ ಇವೆಲ್ಲವೂ ಸೇರಿ. ಕೊನೆಗೆ ಅದನ್ನು ಹೇಳ್ತಾರೆ, ಈ ಕಥೆಯಲ್ಲಿ ವಿಶ್ವಾಮಿತ್ರ ಸಿದ್ಧಿಗಳನ್ನು ಪಡೆದ ಅಂತ ಹೇಳ್ತೀವಲ್ಲ, ಇಂಥ ಜನ ನಮ್ಮ ದೇಶದಲ್ಲಿ ಎಷ್ಟೋ ಜನ ಇದ್ದಾರೆ, ಬೇಕಾದಷ್ಟು ಜನ ಇದ್ದಾರೆ. ಆದ್ದರಿಂದ ಈ ಗ್ರಂಥವನ್ನು ಕಥೆ ಅಂಥೇಳಿ ಭಾವಿಸಿದರೆ ಅದು ಕಥೆ, ಶಾಸ್ತ್ರ ಅಂಥೇಳಿ ಭಾವಿಸಿದರೆ ಅದು ಶಾಸ್ತ್ರ, ವಿದ್ಯೆ ಅಂಥೇಳಿ ನೀವು ಭಾವಿಸಿದರೆ ಇದು ವಿದ್ಯೆ. ಯಾರಿಗೆ ಹೇಗೆ ಬೇಕೋ ಹಾಗೆ ಭಾವಿಸಬಹುದು. ಹೀಗೆ ಮಹಾಬ್ರಾಹ್ಮಣವನ್ನು ನೀವು ಓದಬೇಕು ಮತ್ತು ಅದನ್ನು ಗ್ರಹಿಸಬೇಕು ಅನ್ನುವುದು ದೇವುಡು ಅವರ ಮಾತು. ಇದು ನನ್ನ ಪ್ರಾರ್ಥನೆಯೂ ಹೌದು. ಯಾಕೆ ಅಂತಂದರೆ ನಾವು ಯಾವ್ಯಾವುದೋ ಲೆಕ್ಕಾಚಾರದ ಬದುಕಿನಲ್ಲಿ ಬಂದಿದ್ದೇವೆ. ಬಹಳಷ್ಟು ಕಡೆ ಸಂತೋಷಕ್ಕಾಗಿ ಕೋರ್ಸ್ಗಳನ್ನು ಮಾಡುವ ಹಂತಕ್ಕೆ ಹೋಗಿದ್ದೇವೆ. ಆನಂದೋ ಬ್ರಹ್ಮ ಅಂಥೇಳಿ ಹೇಳಿದ ಈ ನೆಲದ ಮಾತುಗಳಿಗೆ ಬದಲಾಗಿ
ಒಂದು 3 ದಿವಸ ಎಲ್ಲೋ ಕೂತ್ಕೊಂಡು ಬಂದರೆ ಸಂತೋಷನ ಮನೆಗೆ ತರಬಹುದು ಅನ್ನುವಂಥ ಭ್ರಮೆಯಲ್ಲಿ ಅಥವಾ ಒಂದು ಕೃತಕವಾದಂತಹ ಸಂದರ್ಭದಲ್ಲಿ ಬದುಕೋಕೆ ಆರಂಭ ಮಾಡೈತಿ. ಅದನ್ನು ದಾಟಿ ನಿಜವಾಗಿಯೂ ಒಳಗನ್ನು ವಿಸ್ತರಿಸ್ಕೊಳ್ಳೋದು ಅಂದರೆ ಹೇಗೆ? ನಮ್ಮೊಳಗಡೆ ಬೇಕಾದಷ್ಟು ಸಂಗತಿ ಇರುತ್ತೆ. ಕಾಮ, ಕ್ರೋಧ, ಮದ, ನಾವೆಲ್ಲ ಮನುಷ್ಯರೇ. ಈ ಮನುಷ್ಯರಾಗಿ ಹುಟ್ಟಿದ ಮೇಲೆ ಇವೆಲ್ಲವೂ ಸಹಜವೇ. ಆದರೆ ಸಹಜವಾಗಿ ಬಂದದ್ದನ್ನು ಅದನ್ನು ತೆಗೆದುಹಾಕಿ ಎತ್ತರಕ್ಕೆ ಹೋಗೋದು ಹೇಗೆ ಅನ್ನುವಂಥ ಒಂದು ಸುದೀರ್ಘವಾದ ಪ್ರಯಾಣ ಇದೆಯಲ್ಲ, ಅದೇ ಮಹಾಪ್ರಯಾಣ. ಬ್ರಹ್ಮರ್ಷಿ ಆಗೋದಕ್ಕೆ ಮಹಾರಾಜ ಕೌಶಿಕ ನಡೆಸಿದಂತಹ ಪ್ರಯಾಣ. ಆ ಪ್ರಯಾಣದಲ್ಲಿ ನಾವೆಲ್ಲರೂ ಕೂಡ ಜೊತೆಗೆ ಸಾಗುವಂಥವ್ರು. ಇಲ್ಲಿಂದ ಕೂತು ಹೇಳೋದು, ನೀವು ಕೇಳಿಸ್ಕೊಳ್ಳೋದು, ಆ ಥರದ್ದೆಲ್ಲ ಏನಿಲ್ಲ. ಇಲ್ಲಿ ದೇವರು ಅವರ ಬಾಯಿಂದ ಬಂದಂತಹ ಸಂಗತಿಗಳನ್ನು ಒಂದಷ್ಟನ್ನು ನಿಮ್ಮ ಮುಂದೆ ಇಡುವ ಪ್ರಯತ್ನ. ಎಲ್ಲರೂ ಒಟ್ಟಿಗೆ, ನಾವೆಲ್ಲರೂ ಸಹ ಪ್ರಯಾಣಿಕರು ಅಂಥೇಳಿ ಅಂದ್ಕೊಂಡು ಮುಂದಿನ 1 ವಾರದವರೆಗೆ ಈ ಪ್ರಯಾಣದಲ್ಲಿ ನಾವೆಲ್ಲರೂ ಜೊತೆಯಾಗಿರೋಣ. ಮತ್ತು ಈ ಕತೆ, ಈ ಕಾದಂಬರಿ ನಮ್ಮೊಳಗೆ ಒಂದಷ್ಟು ಆತ್ಮವಿಶ್ವಾಸವನ್ನು, ದೃಢತೆಯನ್ನು ಮತ್ತು ಒಂದು ಸರಿಯಾದ ಕ್ರಮದ ಘನತೆಯ ಬದುಕನ್ನು ಕಟ್ಕೊಳ್ಳಿಕ್ಕೆ ಅನುವು ಮಾಡಿಕೊಡುತ್ತೆ. ಅಂಥದ್ದೊಂದು ಕಟ್ಟಿಕೊಡುವ ಕಡೆಗೆ ನಾವೆಲ್ಲರೂ ಹೋಗ್ತಾ ಹೋಗೋಣ ಅಂಥೇಳಿ ಹೇಳ್ತಾ ಈ ಮಹಾಬ್ರಾಹ್ಮಣ ಕಥೆಯ ಆರಂಭಕ್ಕೆ ಆರಂಭಿಸ್ತೇವೆ. ಬಹಳ ಸುಂದರವಾದ ದಿನ ಇತ್ತು. ಸೂರ್ಯದೇವ ಮೇಲೆ ಬಂದಿದ್ದಾನೆ. ಎಲ್ಲ ಕಡೆಯಲ್ಲಿ ಹೋಮ ಹವನಗಳು ನಡೀತಾ ಇದೆ. ವಸಿಷ್ಠ ಮತ್ತು ಅರುಂಧತಿಯರ ಆಶ್ರಮ ಅದು. ವಸಿಷ್ಠರನ್ನು ಕುರಿತು ಋಗ್ವೇದ ಸಂಹಿತೆ ಬಹಳ ವಿಶೇಷವಾದ ಚರ್ಚೆಯನ್ನು ಮಾಡುತ್ತೆ. ಏಕೆಂದರೆ ಆತನಿಗೆ ದಿವ್ಯಾಂಶತ್ವ ಉತ್ಪತ್ತಿ ಮತ್ತು ವೈಯಕ್ತಿಕವಾದ ಮಹಾತ್ಮ್ಯವಿತ್ತು ಅನ್ನುವುದನ್ನು ಈ ಋಗ್ವೇದದಲ್ಲಿ ಹೇಳಲಾಗಿದೆ. ಆ ವಸಿಷ್ಠರ ರೀತಿ ಇದೆಯಲ್ಲ, ಅದು ಅತ್ಯುನ್ನತವಾದದ್ದು. ಆತ ಮಹಾಜ್ಞಾನಿಯೂ ಕೂಡ ಆಗಿದ್ದ. ಆ ವಸಿಷ್ಠನ ಬ್ರಹ್ಮಜ್ಞಾನ ಎಲ್ಲ ಕಡೆಯಲ್ಲೂ ಕೂಡ ಪಸರಿಸಿತ್ತು. ಒಂದರ್ಥದಲ್ಲಿ ಸೂರ್ಯನಿಗೆ ಸಮಾನವಾದ ತೇಜಸ್ಸನ್ನು ಉಳ್ಳವನು ಅಂತ ಹೇಳಿ ಋಗ್ವೇದದ ಸಂಹಿತೆ ನಮಗೆ ಅದನ್ನು ಹೇಳ್ತಾ ಹೋಗುತ್ತೆ. ಹೀಗಾಗಿಯೇ ಇಂದ್ರನನ್ನೂ ಜಯಿಸಿದವನಾದ್ದರಿಂದ ಇಂದ್ರ ಮಾಡುವಂತಹ ಅಥವಾ ಇಂದ್ರ ಬರಬೇಕಾದಂತಹ ಯಾವುದೇ ಯಜ್ಞದಲ್ಲಿ ಬ್ರಹ್ಮದ ಸ್ಥಾನದಲ್ಲಿ ವಸಿಷ್ಠರು ಕೂತ್ಕೊಳ್ತಾ ಇದ್ರು. ಹಾಗೆ ಅವರ ಪತ್ನಿ ಅರುಂಧತಿ, ಕಾಲಿಕಾ ಪುರಾಣದಲ್ಲಿ ಇರುವಂತಹ ಒಂದಷ್ಟು ವಿವರಗಳು. ಚಂದ್ರಭಾಗ ಪರ್ವತದಲ್ಲಿ ಒಬ್ಬಾಕೆ ಬಂದಿದ್ಲು. ಆಕೆಯ ಹೆಸರು ಸಂಧ್ಯಾ ಅಂತ ಹೇಳಿ. ವಸಿಷ್ಠ ಮುನಿಗಳು ನೋಡಿದ್ರು. ನೋಡಿಬಿಟ್ಟು, ಯಾರಮ್ಮ ನೀನು, ಏನಕ್ಕೆ ಬಂದಿದ್ದೀಯಾ ಅಂಥೇಳಿ ಅಂದಾಗ ತಪಸ್ಸನ್ನು ಮಾಡಬೇಕು ಅನ್ನುವಂಥ ವಿಷಯವನ್ನು ಆಕೆ ಹೇಳ್ತಾಳೆ. ಮಾರ್ಕಂಡೇಯ ಮುನಿಗಳು ಅದನ್ನು ಕೇಳಿ ಹೇಳ್ತಾರೆ, ಬ್ರಹ್ಮಪುತ್ರನಾದ ವಸಿಷ್ಠ ಸ್ವಯಂ ಸರ್ವಜ್ಞ. ಹಾಗಾಗಿ ಅವರು ಹೇಳಿದ್ದನ್ನು ನೀನು ಕೇಳು ಅಂತ ಹೇಳಿದಾಗ ಆಕೆಗೆ ಮಂತ್ರೋಪದೇಶ ಆಗತ್ತೆ. ಆಕೆ ವಿಷ್ಣುವನ್ನು ಧ್ಯಾನ ಮಾಡ್ತಾ ಹೋಗ್ತಾಳೆ. 4 ಯುಗಗಳು ಕಳೀತವೆ ಅಂಥೇಳಿ ಹೇಳ್ತಾರೆ. ವಿಷ್ಣು ಪ್ರತ್ಯಕ್ಷ ಆದಾಗ ಸಂಧ್ಯೆ ವರವನ್ನು ಕೇಳಬೇಕಲ್ಲ, ಆವಾಗ ಅವಳು ಮೊದಲು ಕೇಳ್ತಾಳೆ, ಯದಿದೇವ ಪ್ರಸನ್ನೋಸಿ ತಪಸ ಮಮ ಸಾಂಪ್ರತಂ ಅಂಥೇಳಿ ಆರಂಭ ಮಾಡಿ ಎಂಥ ಒಳ್ಳೆಯ ವರವನ್ನು ಕೇಳ್ತಾಳೆ ಅಂದರೆ, ಮೊದಲನೆಯ ವರ, ಈ ಜಗತ್ತಿನಲ್ಲಿ ಪ್ರಾಣಿಗಳು ಹುಟ್ಟಿದಾಗ ಅವುಗಳಿಗೆ ಕಾಮವಿಕಾರ ಇರುಕೂಡುದು. ಇದು ಅವಳು ಕೇಳಿದ ಮೊದಲನೆಯ ವರ. ಅದಾದ ನಂತರ ಬಂದರೆ ಪರವಾಗಿಲ್ಲ, ಯೌವನ ಕಾಲದಲ್ಲಿ ಅವರಿಗೆ ಕಾಮವಿಕಾರ ಬರೋದೇ ಆದರೆ ಅದು ಬರಲಿ. ಮತ್ತೆ 3ನೆಯದು, ನಾನು ಪತಿವ್ರತೆಯಾಗಿ ಪ್ರಸಿದ್ಧಳಾಗಬೇಕು. ಮತ್ತು ನನ್ನ ದೃಷ್ಟಿ ಯಾರ ಮೇಲೆಯೂ ಕೂಡ ಬೀಳಬಾರ್ದು. ಹಾಗೆ ನನ್ನ ಮೇಲೆ ಯಾವುದೇ ಪುರುಷನ ದೃಷ್ಟಿ ಬಿದ್ದರೂ ಕಾಮಾಭಿಲಾಷೆಯಿಂದ ಆತ ನಪುಂಸಕನಾಗಬೇಕು ಅನ್ನುವಂಥ ವರಗಳನ್ನು ಕೇಳ್ತಾಳೆ. ಅದೇ ರೀತಿ ವಿಷ್ಣು ಅದನ್ನು
ಹೇಳ್ತಾನೆ. ಆಮೇಲೆ ಜ್ಯೋತಿಷ್ಠೋಮ ಯಾಗದಲ್ಲಿರುತ್ತೆ ಮೇಧಾತಿಥಿ ಅನ್ನುವಂತಹ ತಪಸ್ವಿ. ಈ ಒಬ್ಬೊಬ್ಬ ಋಷಿಯ ಬಗೆಯ ವಿವರವನ್ನು ತಿಳಿತಾ ಹೋದ್ರೇ ನಮಗೆ ನಮ್ಮ ಸಂಸ್ಕೃತಿಯಲ್ಲಿ ಇರಬಹುದಾದ ಔನ್ನತ್ಯ ಮತ್ತು ಒಬ್ಬೊಬ್ಬ ಋಷಿ ಮಾಡಿದಂತಹ ತಪಸ್ಸು ಮತ್ತು ಅದರಿಂದ ಬಂದಿದ್ದನ್ನು ಈ ಜಗತ್ತಿಗೆ ಕೊಟ್ಟು ಹೋದ ಕ್ರಮ ಇದೆಯಲ್ಲ, ಅದು ಒಂದು ದೊಡ್ಡ ಆಶ್ಚರ್ಯವನ್ನು ಹುಟ್ಟಿಸುತ್ತೆ. ಅಲ್ಲಿ ಆಕೆ ಹೋಗ್ತಾಳೆ. ಅಲ್ಲಿ ಹೋದ ಮೇಲೆ ಅವಳು ಸ್ತ್ರೀ ದೇಹದಿಂದಲ್ಲ, ಪುರೋಡಾಶ ಅಂದರೆ ಯಾಗದಲ್ಲಿ ಹೋಮ ಮಾಡಬೇಕಾದ್ರೆ ಬೇಕಾಗುವಂತಹ ಹಿಟ್ಟು ಅಥವಾ ರೊಟ್ಟಿಯ ರೂಪದಲ್ಲಾಗಿ ಆಕೆ ಅಲ್ಲಿ ಹೋಗ್ತಾಳೆ. ಸೂರ್ಯ ಅವಳ ದೇಹವನ್ನು 2 ಭಾಗ ಮಾಡಿ ಪ್ರಾತಃ ಸಂಧ್ಯಾ ಆಗಿ ಇಟ್ಕೊಳ್ತಾನೆ. ಹಾಗೆ ಸಾಯಂ ಸಂಧ್ಯಾ ಮತ್ತು ಪ್ರಾತಃ ಸಂಧ್ಯೆಯಾಗಿ ಆಕೆ ಬೆಳಗ್ತಾ ಇದ್ದಾಳೆ. ಮೇಧಾತಿಥಿಯ ಕಾರಣದಿಂದ ಪುತ್ರಿಯೂ ಕೂಡ ಆಗಿದ್ದರಿಂದ ಅರುಂಧತಿ ಬಹಳ ಸುಖವಾಗಿ ಅಲ್ಲಿರ್ತಾಳೆ. ಆನಂತರ ಎಲ್ಲ ಹಿರಿಯ ಸಾವಿತ್ರಿ ಇಂಥಾದವರಿಂದ ದೀಕ್ಷೆಯನ್ನು ಪಡ್ಕೊಂಡು ಆನಂತರ ವಸಿಷ್ಠನ ಪತ್ನಿಯಾಗಿ ಆಕೆ ಬರ್ತಾಳೆ. ಇದು ಅರುಂಧತಿ ಮತ್ತು ವಸಿಷ್ಠರ ಹಿನ್ನೆಲೆ.